नमो हरियन्ताणं नमो सिद्धाणं नमो आयर्याणं नमो वज्रायाणं नमो लोये संवसावुणं मङ्गलं भगवान् वीरो मङ्गलं गौतमो गणी मङ्गलं कुन्दकुन्दाद्यो जैनधर्मोऽस्तु मङ्गलम् सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जयतु शासनम्. ಅಷ್ಟಾನಿಕ ಪರ್ವದ ಸಂದರ್ಭದಲ್ಲಿ ಕಳೆದ ಹಲವಾರು ಅಷ್ಟಾನಿಕ ಪರ್ವಗಳಲ್ಲಿ ನಡೆದುಕೊಂಡು ಬಂದಿರುವಂತಹ ಮೂಲಾರಾಧನೆ ಕೃತಿಯ ಚರ್ಚೆಯನ್ನು ನಾವು ಮುಂದುವರಿಸೋದಿದೆ. ಮೂಲಾರಾಧನೆ ಕೃತಿಯ ಚರ್ಚೆ ಬಹಳ ವಿಶಿಷ್ಟವಾದಂತಹ ಗ್ರಂಥ ಇದೆ. ಇದರ ಹೆಸರು ಕೂಡ ಯಾವುದೋ ಒಂದು ರೀತಿಯಲ್ಲಿ ಭಗವತಿ ಆರಾಧನಾ ಅಂತ ಪ್ರಸಿದ್ಧಿಗೆ ಬಂತು. ವಾಸ್ತವಿಕವಾಗಿ ಇದರ ಹೆಸರು ಭಗವತಿ ಆರಾಧನೆ ಇಲ್ಲ, ಇದರ ಹೆಸರು ಆರಾಧನಾ ಇದೆ. ಮಂಗಳಾಚರಣೆಯಲ್ಲಿ ಸ್ವಯಂ ಆಚಾರ್ಯರು ಹೇಳುವಂತೆ ಈ ಕೃತಿಯ ಹೆಸರು ಆರಾಧನೆ ಇದೆ. ಮತ್ತು ಭಗವತಿ ಆರಾಧನೆ ಯಾಕೆ ಪ್ರಸಿದ್ಧ ಆಯಿತು? ಯಾಕಂದರೆ ನಾವು ಈ ಗ್ರಂಥಕ್ಕೆ ಟೀಕೆಯನ್ನು ಬರೆದಿರುವಂತಹ ಅಪರಾಜಿತ್ ಸೂರಿ ಅವರ ಉಲ್ಲೇಖವನ್ನು ನೋಡ್ಬೋದು. ಅವರು ಕೂಡ ಆರಾಧನಾ ಅಂತ ಕರೀತಾರೆ. ಆಶಾಧರ್ ಸೂರಿ ಕೂಡ ಆರಾಧನಾ ದರ್ಪಣ ಅಂತ ಒಂದು ವ್ಯಾಖ್ಯಾನವನ್ನು ಬರೀತಾರೆ ಇದರ ಮೇಲೆ. ಇವೆಲ್ಲವನ್ನು ನೋಡಿದಾಗ ಸ್ವಯಂ ಆಚಾರ್ಯರ ಮಂಗಲಾಚರಣೆಯನ್ನು ನೋಡಿದಾಗಲೂ ಕೂಡ ನಮಗೆ ಈ ಕೃತಿಯ ಹೆಸರು ಆರಾಧನೆ ಅಂತ ಗೊತ್ತಾಗುತ್ತೆ. ಮತ್ತು ಭಗವತಿ ಆರಾಧನಾ ಅಂತ ಯಾಕೆ ಪ್ರಸಿದ್ಧ ಆಯಿತು ಅಂತ ಹೇಳ್ತಾರೆ. ಯಾವ ಕೊನೆಯ ಗಾಹೆ ಇದೆ, ಕೊನೆಯ ಸಂದರ್ಭದಲ್ಲಿ ಆಚಾರ್ಯರು ಆರಾಹಣಾ ಭಗವಯಿ ಅಂತ ಬರೀತಾರೆ. ಭಗವಯಿ ಆರಾಧನಾ ಅಂತ ಬರೀಲಿಲ್ಲ, ಆರಾಧನಾ ಭಗವತಿ. ಆರಾಧನೆಯ ವಿಶೇಷಣ ಪದವಾಗಿ ಭಗವತಿ ಶಬ್ದ ಬಂದಿದೆ. ಭಗವತಿ ಆರಾಧನಾ ಅಂತ ಬರೀಲಿಲ್ಲ, ಭಗವತ್ಯಾರಾಧನಾ ಅಂತ ಬರೀಲಿಲ್ಲ. ಎರಡನ್ನ ಬೇರೆ ಬೇರೆ ಬರೆದ್ರು. ಮತ್ತೆ ಆರಾಧನಾ ನಂತರ ಭಗವತಿ ಶಬ್ದವನ್ನು ಬರೆದ್ರು. ಇದರ ಅರ್ಥ ಏನಾಯ್ತು? ಯಾವ ಈ ಭಗವತಿ ಶಬ್ದ ಇದೆ ಇದು ಆರಾಧನಾ ಶಬ್ದಕ್ಕೆ ವಿಶೇಷಣ ಪದವಾಗಿ ಬಂದಿದೆ. ಹಾಗಾಗಿ ಯಾವುದೋ ಒಂದು ರೀತಿಯಲ್ಲಿ ಅದು ಭಗವತಿ ಆರಾಧನಾ ಅಂತ ಪ್ರಸಿದ್ಧ ಆಯಿತು. ಆದರೆ ವಾಸ್ತವಿಕವಾಗಿ ಈ ಗ್ರಂಥದ ಮೂಲ ಹೆಸರು ಆರಾಧನಾ ಇದೆ. ಅಥವಾ ಕೆಲವು ಕಡೆ ಮೂಲಾರಾಧನಾ ಅಂತ ಕೂಡ ಹೆಸರು ಬರುತ್ತೆ. ಮೂಲಾರಾಧನಾ ಯಾವ ದೃಷ್ಟಿಯಿಂದ ಅಂತ ಹೇಳಿದ್ರೆ, ಯಾವ ರೀತಿ ಮೂಲಾಚಾರ ಇತ್ಯಾದಿ ಗ್ರಂಥಗಳಿದೆ, ಅದರಲ್ಲಿ ಮೂಲ ಶಬ್ದ ಪವಿತ್ರತೆಯನ್ನ ಪ್ರಾಚೀನತೆಯನ್ನು ಸೂಚಿಸುತ್ತೆ. ಅದನ್ನ ಒಂದು ಸೂಚಿಸುವಂತಹ ದೃಷ್ಟಿಯಿಂದ ಈ ಗ್ರಂಥಕ್ಕೂ ಕೂಡ ಮೂಲಾರಾಧನೆ ಅನ್ನತಕ್ಕಂಥದ್ದು ಬಂದಿರಬಹುದು ಅನ್ನುವಂತಹ ಅನುಮಾನ ಇದೆ. ಅದೇನೇ ಇದ್ರೂ ಗ್ರಂಥದ ಮೂಲ ಹೆಸರು ಆರಾಧನಾ ಇದೆ. ಈ ಆರಾಧನಾ ಗ್ರಂಥ ಶಿವಕೋಟಿ ಆಚಾರ್ಯರು ಬರೆದಿರುವಂಥದ್ದಿದೆ. ಶಿವಕೋಟಿ ಅಥವಾ ಶಿವಾರ್ಯ ಅಥವಾ ಶಿವಾರ್ಯ ಕೋಟಿ ಯಾವುದಾದ್ರೂ ನಾವು ಹೆಸರನ್ನ ಹೇಳ್ಬೋದು. ಯಾಕಂದ್ರೆ ಅನೇಕ ಕಡೆ ಅನೇಕ ರೀತಿಯಾಗಿ ನಮಗೆ ಹೆಸರು ಸಿಗುತ್ತೆ. ಶಿವಾರ್ಯ ಆರ್ಯ ಅನ್ನುವಂತಹ ಶಬ್ದ ಎಲ್ಲಿಂದ ಬಂತು ಅಂತ ಹೇಳಿದ್ರೆ, ಈ ಸಂಘದ ಎಲ್ಲಾ ಆಚಾರ್ಯರ ಹೆಸರುಗಳಲ್ಲಿ ಆರ್ಯ ಶಬ್ದ ಇತ್ತು. ಯಾಕಂದ್ರೆ ಶಿವಕೋಟಿ ಆಚಾರ್ಯರೇ ಹೇಳುವಂತೆ ಅವರ ಯಾವ ಗುರುಗಳಿದ್ರು, ಜಿನನಂದಿ, ಮಿತ್ರನಂದಿ ಮತ್ತೆ ಸರ್ವಗುಪ್ತ ಈ ಮೂರು ಗುರುಗಳ ಹೆಸರುಗಳನ್ನ ಶಿವಕೋಟಿ ಆಚಾರ್ಯರು ಹೇಳ್ತಾರೆ. ಈ ಮೂರು ಮುನಿಗಳ ಹೆಸರಿನ ಮುಂದೆ ಆರ್ಯ ಅನ್ನುವಂತಹ ಶಬ್ದ ಸಿಗುತ್ತೆ ನಮಗೆ. ಅಂದ್ರೆ ಜಿನನಂದಿ ಆರ್ಯ, ಮಿತ್ರನಂದಿ ಆರ್ಯ, ಸರ್ವಗುಪ್ತ ಆರ್ಯ. ಆರ್ಯ ಶಬ್ದ ಈ ಸಂಘದ ಮುನಿಗಳ ಹೆಸರುಗಳಲ್ಲಿ ಕಾಮನ್ ಆಗಿತ್ತು ಅಂತ ನಮಗೆ ಗೊತ್ತಾಗುತ್ತೆ.
ಹಾಗಾಗಿ ಈ ಆಚಾರ್ಯರ ಹೆಸರು ಕೂಡ ಶಿವ ಅಥವಾ ಶಿವಕುಮಾರ ಯಾವುದಾದ್ರೂ ಇರ್ಬೋದು. ಅದಕ್ಕೆ ಆರ್ಯ ಶಬ್ದವನ್ನು ಸೇರಿಸಿದಾಗ ಅದು ಶಿವಾರ್ಯ ಕೋಟಿ ಅಥವಾ ಶಿವಕೋಟಿ ಆಚಾರ್ಯರು ಹಿಂಗೆ ಹೆಸರು ಆಗಿರಬಹುದು. ಇನ್ನು ಅದೇನೇ ಇದ್ರೂ ನಾವು ಹೆಸರು ಶಿವಕೋಟಿ ಅಥವಾ ಶಿವಾರ್ಯ ಅಂತ ಕರಿಬಹುದು. ಇನ್ನು ಅನೇಕ ಜನರು ಸಮಂತಭದ್ರ ಶಿಷ್ಯರಾಗಿದ್ರು ಇವರು ಅಂತ ಕೂಡ ಹೇಳ್ತಾರೆ. ಆದರೆ ಅದು ಅಷ್ಟೊಂದು ಸಮಂಜಸವಾಗಿ ಸಿದ್ಧ ಆಗೋದಿಲ್ಲ. ಆದರೆ ಈ 3 ಗುರುಗಳ ಹೆಸರಲ್ಲಿ ಯಾವ ಸರ್ವಗುಪ್ತ ಆರ್ಯ ಅನ್ನುವಂತಹ ಮುನಿಯ ಹೆಸರಿದೆ. ಈ ಸರ್ವಗುಪ್ತ ಆರ್ಯರ ಕೆಲವು ವರ್ಣನೆ ಶಾಕಟಾಯನ ಮುನಿ ಮಾಡಿರೋದು ನಮಗೆ ಕಂಡು ಬರುತ್ತೆ. ಶಾಕಟಾಯನ ಮುನಿ ಸರ್ವಗುಪ್ತನ ಪ್ರಶಂಸೆಯನ್ನ ಮಾಡ್ತಾನೆ. ಹಾಗಾಗಿ ಈ ಸರ್ವಗುಪ್ತ ಆಚಾರ್ಯರು ಮುಖ್ಯವಾಗಿ ಶಿವಕೋಟಿ ಆಚಾರ್ಯರ ಗುರುಗಳಿದ್ದಿರಬಹುದು ಅನ್ನುವಂತಹ ಅನುಮಾನನ ಮಾಡಬಹುದು. ಆದರೆ ಇದರಲ್ಲಿ ಸಮಸ್ಯೆ ಏನಿದೆ ಅಂತ ಹೇಳಿದ್ರೆ, ಈ ಸರ್ವಗುಪ್ತ ಆಗಿರ್ಲಿ ಅಥವಾ ಶಾಕಟಾಯನ ಆಗಿರ್ಲಿ, ಇವರೆಲ್ಲರೂ ಕೂಡ ಯಾಪನೀಯ ಸಂಘಕ್ಕೆ ಸೇರಿದಂತಹ ಆಚಾರ್ಯರಿದ್ದಾರೆ. ಅಥವಾ ಇದರ ಮೇಲೆ ಟೀಕೆಯನ್ನ ಬರೆದಿರುವಂತಹ ಇನ್ನೊಬ್ಬರು ಅಪರಾಜಿತ್ ಸೂರಿ ಅವರು ಕೂಡ ಮುಖ್ಯವಾಗಿ ಯಾಪನೀಯ ಸಂಘಕ್ಕೆ ಸೇರಿದಂತಹ ಆಚಾರ್ಯರಿದ್ದಾರೆ. ಇವರನ್ನೆಲ್ಲ ನಾವು ನೋಡೋದಾದ್ರೆ ಈ ಶಿವಕೋಟಿ ಆಚಾರ್ಯರನ್ನ ಕೂಡ ನಾವು ಯಾಪನೀಯ ಸಂಘಕ್ಕೆ ಸೇರಿಸಬೇಕಾಗತ್ತೆ. ಆದ್ರೆ ಗ್ರಂಥದ ಕೆಲವು ವಿಚಾರಗಳನ್ನ ಬಿಟ್ಟುಬಿಟ್ರೆ, ಈ ಗ್ರಂಥದಲ್ಲಿ ಬಂದಿರುವಂತಹ ಕೆಲವು ಸಂದೇಹಾಸ್ಪದ ವಿಚಾರಗಳನ್ನ ಬಿಟ್ಟುಬಿಟ್ರೆ ಅನ್ಯ ವಿಚಾರಗಳೆಲ್ಲ ನಮ್ಮ ಮೂಲ ದಿಗಂಬರ ಆಮ್ನಾಯಕ್ಕೆ ಏನು ಸಂಬಂಧಿಸಿದೆ ಅದೇ ರೀತಿಯಾದ ವರ್ಣನೆಗಳು ಸಿಗುತ್ತೆ. ಕೆಲವು ಒಂದು ಸ್ವಲ್ಪ 1-2-4-5 ವಿಚಾರಗಳು ನಮಗೆ ಸ್ವಲ್ಪ ಸಂದೇಹಾಸ್ಪದವಾದ ವಿಚಾರಗಳಾಗಿ ಕಂಡು ಬರುತ್ತೆ. ಸಂದೇಹಾಸ್ಪದ ವಿಚಾರಗಳು ಯಾವ ದೃಷ್ಟಿಯಿಂದ ಅಂತ ಹೇಳಿದ್ರೆ, ಈ ದೇವಸೇನ ಆಚಾರ್ಯರು ಏನ್ ಮಾಡ್ತಾರೆ, ದೇವಸೇನ ಆಚಾರ್ಯರು ಯಾಪನೀಯ ಸಂಘವನ್ನ ಬಹಳವಾಗಿ ನಿಂದನೆ ಮಾಡ್ತಾರೆ. ದ್ರಾವಿಡ ಸಂಘ, ಕಾಷ್ಟಾ ಸಂಘ, ಭಿಲ್ಲ ಸಂಘ, ಇದಕ್ಕೆ ಜೈನಾಭಾಸ ಅಂತ ಕರೀತಾರೆ. ಅಂದ್ರೆ ಇದು ವಾಸ್ತವಿಕವಾಗಿ ಜೈನತ್ವವೇ ಅಲ್ಲ ಅನ್ನೋ ರೀತಿಯಲ್ಲಿ ದೇವಸೇನಾಚಾರ್ಯರು ಅದನ್ನ ಖಂಡಿಸ್ತಾರೆ. ಹಾಗಾಗಿ ಈ ಶಿವಕೋಟಿ ಆಚಾರ್ಯರನ್ನ ನೇರವಾಗಿ ಯಾಪನೀಯ ಸಂಘಕ್ಕೆ ಸೇರಿಸೋದು ಅಷ್ಟೊಂದು ಸೂಕ್ತಿ ಸಂಗತ ಅನಿಸೋದಿಲ್ಲ. ಆದ್ರೂ ಕೂಡ ಯಾವ ಕೆಲವು ವಿಚಾರಗಳು ಇದರಲ್ಲಿ ಬಂದಿದೆ ಅವುಗಳು ಯಾಪನೀಯ ಸಂಘದ ಒಂದು ಪ್ರಭಾವವನ್ನಂತೂ ಖಂಡಿತವಾಗಿಯೂ ಸೂಚಿಸುತ್ತೆ. ಯಾಕಂದ್ರೆ ಇವರ ಗುರು ಸರ್ವಗುಪ್ತ, ಶಾಕಟಾಯನ ಎಲ್ಲರೂ ಕೂಡ ಯಾಪನೀಯ ಸಂಘಕ್ಕೆ ಸೇರಿದವರು. ಅಥವಾ ಇದರಲ್ಲಿ ಬಂದಿರೋ ಕೆಲವು ವಿಚಾರಗಳು ನಾವು ಉದಾಹರಣೆಗೆ ಹೇಳ್ಬೇಕಾದ್ರೆ, ಒಂದು ಕಡೆ ವರ್ಣನೆ ಬರುತ್ತೆ, ಸಲ್ಲೇಖನ ತಗೊಳ್ತಕ್ಕಂತಹ ಮುನಿ, ಕ್ಷಪಕ ಮುನಿ, ಅವನಿಗೆ ಕನಿಷ್ಠ 2 ಅಥವಾ ಗರಿಷ್ಠ 48 ನಿರ್ಯಾಪಕಾಚಾರ್ಯರುಗಳು ಸಮಾಧಿಯನ್ನ ಮಾಡಿಸ್ತಾರೆ. ಅಂತಹ ದುರ್ಬಲ ಯಾವ ಸಾಧುಗಳಿದ್ದಾರೆ ಅಂದ್ರೆ, ಈಗ ಸಮಾಧಿಯ ಕಾಲ ಬಂದಿದೆ, ಮುನಿಗಳು ತುಂಬಾ ವೀಕ್ ಆಗಿದ್ದಾರೆ, ಎದ್ದೇಳಕ್ ಆಗ್ತಿಲ್ಲ, ಕೂರಕ್ಕಾಗ್ತಿಲ್ಲ, ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅವಾಗ ಆಹಾರಕ್ಕೆ ಹೋಗೋದಂತೂ ಸಾಧ್ಯವೇ ಇಲ್ಲ. ಅಂತಹ ಸಂದರ್ಭದಲ್ಲಿ ಇಲ್ಲಿ ಕೆಲವು ಕಡೆ ಏನು ವರ್ಣನೆ ಬರುತ್ತೆ, ಆ ಸಂಘದಲ್ಲಿರುವಂತಹ ಮುನಿಗಳು ಹೋಗಿ ಆಹಾರವನ್ನ ತಗೊಂಡ್ಬಂದು ಆ ಕ್ಷಪಕ ಮುನಿಗೆ ಆಹಾರವನ್ನು ಮಾಡಿಸ್ಬೋದು ಅನ್ನೋ ಉಲ್ಲೇಖ ಸಿಗುತ್ತೆ. ಆದ್ರೆ ಇದು ಶ್ವೇತಾಂಬರ ಪರಂಪರೆಯಲ್ಲಿ ಸಮ್ಮತ ಇದೆ. ಆದ್ರೆ ದಿಗಂಬರ ಪರಂಪರೆಯಲ್ಲಿ ಇದನ್ನ ನಾವು ಯುಕ್ತಿ ಸಂಗತವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ದಿಗಂಬರ ಪರಂಪರೆಯಲ್ಲಿ ಈ ರೀತಿಯಾದಂತಹ ಆಚರಣೆಗೆ ಯಾವುದೇ ರೀತಿಯಾದ ಅನುಮತಿ ಇಲ್ಲ. ಯಾಕಂದ್ರೆ ಈಗ ಮುನಿಗಳ ಆಹಾರಕ್ಕೆ ಹೋಗ್ತಾರೆ, ಸ್ವಯಂ ಮುನಿಗಳಿಗೆ ಪಾಣಿಪ್ರಾತ್ರಿ ಅಂತ ಹೇಳ್ತಾರೆ. ತಮ್ಮ ಕೈಯಲ್ಲಿ ಆಹಾರವನ್ನು ತಗೋತಾರೆ. ಕೈಯಲ್ಲಿ ಆಹಾರ ತಗೊಳ್ಳೋ ಮುನಿಗಳು ಇನ್ನೊಬ್ಬ ಮುನಿಗೆ ಆಹಾರ ತರಬೇಕಾದ್ರೆ ಪಾತ್ರೆಗಳನ್ನ ತಗೊಂಡು ಹೋಗ್ಬೇಕು. ಶ್ರಾವಕರಲ್ಲಿ ಭಿಕ್ಷೆಯನ್ನ ಬೇಡಿ ಪಾತ್ರೆಗಳಲ್ಲಿ ಹಾಕೊಂಡು ಅದನ್ನ ತಗೊಂಡ್ಬಂದು ಅನೇಕ ರೀತಿಯಾದ ಪರಿಗ್ರಹ ಇತ್ಯಾದಿಗಳ ವಿಚಾರಗಳು ಪ್ರಾರಂಭ ಆಗುತ್ತೆ. ಇದು ದಿಗಂಬರ ಆಮ್ನಾಯಕ್ಕೆ ಯಾವುದೇ ರೀತಿಯಾಗಿಯೂ ಯುಕ್ತಿ ಸಂಗತ ಇಲ್ಲವೇ ಇಲ್ಲ. ದಿಗಂಬರ ಆಮ್ನಾಯದಲ್ಲಿ ಆದರೆ ಭಗವತಿ ಆರಾಧನೆಯಲ್ಲಿ ಈ ರೀತಿಯಾದ ಉಲ್ಲೇಖಗಳು ಸಿಗುತ್ತೆ.
ಅಥವಾ ಇನ್ನು ಕೆಲವು ಕಡೆ ಕೆಲವು ನಕ್ಷತ್ರಗಳ ಒಂದು ಉದಾಹರಣೆಗಳನ್ನ ಕೊಟ್ಟು ಇಂತಿಂತ ನಕ್ಷತ್ರ ಬಂದ್ರೆ ಸಂಘದಲ್ಲಿ ಇಂಥ ಮುನಿಗಳ ಮೃತ್ಯು ಆಗುತ್ತೆ, ಇಂಥ ಮುನಿಗಳ ಮೃತ್ಯು ಆಗುತ್ತೆ, ಅದಕ್ಕೋಸ್ಕರ ಒಂದು ಒಣ ಹುಲ್ಲಿನ ಒಂದು ಗುಡಿಸಲನ್ನ ವ್ಯಕ್ತಿ ತರ ಮಾಡಿ ಅದನ್ನ ಸುಟ್ಟು ಹಾಕೋದು, ಆ ರೀತಿ ಕೆಲವು ಉಲ್ಲೇಖಗಳು ಬರುತ್ತೆ. ಇಂತಹ ಉಲ್ಲೇಖಗಳು ದಿಗಂಬರದಲ್ಲಂತೂ ಇಲ್ವೇ ಇಲ್ಲ, ಶ್ವೇತಾಂಬರ ಪರಂಪರೆಯಲ್ಲೂ ಕೂಡ ಇಂಥ ವಿಷಯಗಳು ಇಲ್ಲ, ನಮಗೆ ನೋಡ್ಲಿಕ್ಕೆ ಸಿಗೋದಿಲ್ಲ. ಹಾಗಾಗಿ ಇದು ಯಾಪನೀಯ ಸಂಘದ ಪ್ರಭಾವನೋ ಅಥವಾ ಇಷ್ಟೊಂದು ದೊಡ್ಡ ಗ್ರಂಥ ಇರೋದ್ರಿಂದ ಮಧ್ಯದಲ್ಲಿ ಅನೇಕ ಕ್ರಿಸ್ತಶಕ 3-4ನೇ ಶತಮಾನದಿಂದ ಈಗ 20ನೇ ಶತಮಾನದಲ್ಲಿ ಇದ್ದೇವೆ ನಾವು. ಈ ಮಧ್ಯಂತರದಲ್ಲಿ ಅನೇಕ ರೀತಿಯಾಗಿ ಅನೇಕ ಸಲ ಪ್ರತಿಲಿಪಿ ಆಗಿರಬಹುದು. ಆ ಪ್ರತಿಲಿಪಿ ಆದಾಗ ಯಾರು ಯಾವ ವಿಚಾರವನ್ನ ಅದರಲ್ಲಿ ಹೇಗೆ ಸೇರಿಸಿದ್ರು ಅನ್ನೋದನ್ನು ಕೂಡ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಮೇಲ್ನೋಟಕ್ಕೆ ನೋಡಿದಾಗ ಕಾಣಿಸುತ್ತೆ ಇದು ಅನಂತರ ಸೇರ್ಪಡೆ ಆಗಿರುವಂತಹ ವಿಚಾರ ಇದೆ. ಯಾಕಂದ್ರೆ ಗ್ರಂಥದ ಅನ್ಯ ವಿಚಾರಗಳನ್ನ ನೋಡಿದ್ರೆ ಎಂತ ಅದ್ಭುತ ವಿಚಾರಗಳನ್ನು ಹೇಳ್ತಿದ್ದಾರೆ. ಎಲ್ಲಿಯೂ ಕೂಡ ಆ ಒಂದು ಮೂಲ ಆಮ್ನಾಯದ ಪಾವಿತ್ರತೆಗೆ ಯಾವುದೇ ರೀತಿಯಾದ ಧಕ್ಕೆ ಬರೋದಿಲ್ಲ. ಮುನಿ ಆಚಾರವನ್ನು ಎಷ್ಟು ಸ್ಪಷ್ಟವಾಗಿ ಹೇಳುತ್ತಾರೆ. ಆದ್ರೆ ಈ ಕೆಲವು ಒಂದೆರಡು ವಿಚಾರಗಳಲ್ಲಿ ಈ ರೀತಿಯಾದ ಉಲ್ಲೇಖಗಳು ಇದರಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಅದೇನೇ ಆಗಿರ್ಲಿ, ಅನೇಕ ವಿಚಾರಗಳು ನನಗೆ ಭಗವತಿ ಆರಾಧನೆಯ ಬಗ್ಗೆ ತಲೆಯಲ್ಲಿ ಬರ್ತಾ ಇದೆ. ಅದರ ಗಾಯಗಳನ್ನು ಕೂಡ ಕಂಪ್ಲೀಟ್ ಮಾಡೋದಿದೆ. ಹಾಗಾಗಿ ಎಲ್ಲ ವಿಚಾರಗಳನ್ನು ನಾನು ವಿಸ್ತೃತವಾಗಿ ಇಲ್ಲಿ ಹೇಳ್ತಾ ಇಲ್ಲ. ಆದರೆ ಯಾಪನೀಯ ಸಂಘದ ಕೆಲವು ವಿಚಾರಗಳು ನಮಗೆ ನೋಡ್ಲಿಕ್ಕೆ ಇಲ್ಲಿ ಸಿಗುತ್ತೆ. ಇನ್ನು ಗ್ರಂಥದ ವಿಷಯ ವರ್ಣನೆಯ ಬಗ್ಗೆ ನಾವು ವಿಚಾರ ಮಾಡೋದಾದ್ರೆ, ಗ್ರಂಥದ ವಿಷಯ ಬಹಳ ಅದ್ಭುತ ಇದೆ. ವಿಶ್ವದ ಅತ್ಯಂತ ಪ್ರಾಚೀನವಾದಂತಹ ಮೃತ್ಯುವಿನ ಬಗೆಗೆ ಹೇಳುವಂತಹ ಅತ್ಯಂತ ಪ್ರಾಚೀನ ಗ್ರಂಥ ಇದೆ ನೋಡಿ. ಅನ್ಯ ದರ್ಶನಗಳಲ್ಲಿ ಏನಾಗುತ್ತೆ, ಅನ್ಯ ಕಡೆಗಂತೂ ಮೃತ್ಯುವನ್ನ ಅಶುಭ ಸೂಚಕ ಅಂತ ಹೇಳ್ಬಿಟ್ಟಿದ್ದಾರೆ. ಮೃತ್ಯು ಬಗ್ಗೆ ಅವ್ರು ಮಾತಾಡಂಗಿಲ್ಲ, ಯಾಕಂದ್ರೆ ಮೃತ್ಯು ಅಂದ್ರೆ ಅಶುಭ ಅಂತ ಮಾನ್ಯತೆ ಇದೆ. ಆದ್ರೆ ಜಿನ ಧರ್ಮದಲ್ಲಿ ಒಂದೇ ಕಡೆ ಮೃತ್ಯುವನ್ನ ಮಹೋತ್ಸವವಾಗಿ ಆಚರಣೆ ಮಾಡುವಂತಹ ಒಂದು ಪದ್ಧತಿ ಇದೆ. ಹಾಗಾಗಿ ಅನ್ಯ ಗ್ರಂಥಗಳಲ್ಲೂ ಕೂಡ ಬಂದಿದೆ. ಆದ್ರೆ ಇಷ್ಟು ವಿಸ್ತೃತವಾಗಿ ಇಷ್ಟು ವಿಶದವಾಗಿ ವರ್ಣನೆ ಮಾಡಿರುವಂತಹ ಒಂದೇ ಒಂದು ಶಾಸ್ತ್ರ, ಪ್ರಾಚೀನ ಶಾಸ್ತ್ರ, ಅದು ಭಗವತಿ ಆರಾಧನಾ ಇದೆ. ಅಂದ್ರೆ ವಿಶ್ವದ ಅತ್ಯಂತ ಪ್ರಾಚೀನವಾದ ಗ್ರಂಥ ಇದೆ ಇದು. ಮೃತ್ಯುವನ್ನ ಹೇಳುವಂತಹ, ಮೃತ್ಯುವಿನ ಬಗೆಗೆ ಸಮಾಧಿ ಮರಣ ಯಾವ ರೀತಿಯಾಗಿ ತಗೋಬೇಕು, ಯಾವ ರೀತಿಯಾಗಿ ಸಮಾಧಿ ಆಗುತ್ತೆ, ಸಮಾಧಿಯಲ್ಲಿ ಯಾವ ವಿಷಯಗಳು ಮುಖ್ಯ ಇದೆ, ಯಾತಕ್ಕೋಸ್ಕರ ಸಮಾಧಿ ತಗೋಬೇಕು, ಹೇಗೆ ತಗೋಬೇಕು, ಸಂದರ್ಭಗಳೇನು, ಯಾರು ಕೊಡ್ತಾರೆ, ಹೆಂಗ್ ಕೊಡ್ತಾರೆ, ಎಲ್ಲ ಅತ್ಯಂತ ವೈಜ್ಞಾನಿಕವಾಗಿ ವಿಚಾರಗಳನ್ನ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಅದು ನಮ್ಮ ಭಾಗ್ಯದಿಂದ ಇನ್ನೂ ಕೂಡ ಉಪಲಬ್ಧ ಇದೆ. ಈ ಶಾಸ್ತ್ರದ ಅಧ್ಯಯನವನ್ನ ನಾವು ಮಾಡ್ತಾ ಇದ್ದೇವೆ. ಇದರ ವಿಷಯ ವರ್ಣನೆಯನ್ನ ನಾವು ನೋಡೋದಾದ್ರೆ, ಗ್ರಂಥದ ಹೆಸರೇ ಸೂಚಿಸುವಂತೆ ಇದು ಆರಾಧನಾ, 4 ಪ್ರಕಾರದ ಆರಾಧನೆಗಳ ಬಗ್ಗೆ ವಿಷಯವನ್ನ ಹೇಳುತ್ತೆ. ಜ್ಞಾನ, ದರ್ಶನ್, ಚಾರಿತ್ರ ಮತ್ತು ತಪ ಅನ್ನುವಂತಹ 4 ಆರಾಧನೆಗಳನ್ನ ತಿಳಿಸುತ್ತೆ. ಇದರಲ್ಲಿ ದರ್ಶನ ಆರಾಧನೆ ಅಂತೂ ಮಧ್ಯದಲ್ಲಿ ಮೊದಲೇ ಮುಗಿದೋಗುತ್ತೆ. ಆದ್ರೆ ಆಮೇಲೆ ಜ್ಞಾನ, ಚಾರಿತ್ರ, ತಪದ ಆರಾಧನೆಯ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಇದೆ. ಯಾಕಂದ್ರೆ ಈ ಗ್ರಂಥದ ಮೂಲ ವಿಷಯ ಏನಿದೆ ಅದು ಸುಮಾರು 17, ಮುಖ್ಯವಾಗಿ 17 ಮರಣಗಳ 17 ಪ್ರಕಾರದ ಮೃತ್ಯುಗಳ ಒಂದು ವರ್ಣನೆಯನ್ನ ಈ ಶಾಸ್ತ್ರ ಮಾಡುತ್ತೆ. ಈ 17 ಪ್ರಕಾರದ ಮರಣಗಳಲ್ಲೂ ಕೂಡ 5 ಮರಣಗಳನ್ನ ಮುಖ್ಯವಾಗಿ ಈ ಗ್ರಂಥ ವರ್ಣನೆ ಮಾಡುತ್ತೆ. ಈ 5 ಮರಣಗಳಲ್ಲೂ ಕೂಡ ಒಂದು ಮರಣದ ಬಗ್ಗೆ ವಿಶೇಷವಾಗಿ ಈ ಗ್ರಂಥ ವರ್ಣನೆ ಮಾಡುತ್ತೆ. ಉದಾಹರಣೆಗೆ 17 ಮರಣಗಳಲ್ಲಿ ಒಂದು ಆಭೀಚಿಕ ಮರಣ, ಅಂದ್ರೆ ಈಗೆಲ್ಲ ನಾವು ಜೀವಂತವಾಗಿದೆಯೋ ಅಥವಾ ಸತ್ತೋಗ್ತಾ ಇದೀವೋ, ಏನ್ ಕೇಳ್ತಾರೆ, ಇವಾಗ ನಾವೆಲ್ಲರೂ ಜೀವಂತವಾಗಿದ್ದೀವೋ ಅಥವಾ ಸತ್ತೋಗ್ತಾ ಇದೀವೋ? ನಾವೆಲ್ಲ ಕೇಳುವ, ಏನ್ ಹಿಂಗ್ ಕೇಳ್ತೀರಿ ನೀವು ಹೇಳ್ತಾರೆ.
ನಾವು ಜೀವಂತವಾಗಿದ್ದೀವಿ. 17 ಮರಣಗಳಲ್ಲಿ ಒಂದು ಆಭಿಚಿಕ ಮರಣ ಇದೆ. ಆಭಿಚಿಕ ಮರಣ ಏನ್ ಹೇಳುತ್ತೆ, ಈ ಜೀವ ಪ್ರತಿ ಸಮಯ ಮರಣ ಹೊಂದುತ್ತಾ ಇದ್ದಾನೆ. ಪ್ರತಿ ಸಮಯ ಹೆಂಗ್ ಸಾಯ್ತಾ ಇದ್ದಾನೆ, ಇವನ ಆಯು ಕರ್ಮದ ನಿಷೇಕಗಳಿದೆಯಲ್ಲ, ಈ ಆಯು ಕರ್ಮದ ನಿಷೇಕಗಳು ಪ್ರತಿ ಸಮಯ ನಿರ್ಜರೆ ಆಗ್ತಾ ಇದೆ. ಪ್ರತಿ ಸಮಯ ನಿರ್ಜರೆ ಆಗ್ತಾ ಇರೋದ್ರಿಂದ ಪ್ರತಿ ಸಮಯ ಇವನ ಮರಣ ಆಗ್ತಾ ಇದೆ. ಹೀಗೆ ಅನೇಕ ಮರಣಗಳ ಚರ್ಚೆಯನ್ನ ಮಾಡ್ತಾರೆ. ಈ 17 ಮರಣಗಳಲ್ಲಿ ಮುಖ್ಯವಾಗಿ 5 ಮರಣಗಳು ಮುಖ್ಯ ಇದೆ. ಬಾಲ ಮರಣ, ಬಾಲಪಂಡಿತ ಮರಣ, ಬಾಲಪಂಡಿತ ಮರಣ, ಪಂಡಿತ ಮರಣ, ಪಂಡಿತ ಮರಣ. ಹೀಗೆ 5 ಪ್ರಕಾರದ ಮರಣಗಳನ್ನ ಹೇಳ್ತಾರೆ. ಇದರಲ್ಲಿ ಬಾಲ ಮರಣ ಅಂತೂ ಮಿಥ್ಯಾದೃಷ್ಟಿ ಮರಣ ಇದೆ. ಇದನ್ನ ಬಹಳವಾಗಿ ಆಚಾರ್ಯರು ಖಂಡನೆ ಮಾಡ್ತಾರೆ, ಬಾಲ ಮರಣವನ್ನ. ಅದಾದ್ಮೇಲೆ ಬಾಲಮರಣ ಬರುತ್ತೆ. ಸಮ್ಯಕ್ ದೃಷ್ಟಿ, ಅಸಂಯಮಿ ಸಮ್ಯಕ್ ದೃಷ್ಟಿ, ಚತುರ್ಥ ಗುಣಸ್ಥಾನವರ್ತಿ, ಆ ಶ್ರಾವಕನಿಗೆ ಆಗುವಂತಹ ಮರಣಕ್ಕೆ ಬಾಲಮರಣ ಅಂತ ಕರೀತಾರೆ. ಸಮ್ಯಕ್ತು ಆರಾಧನೆಯ ಜೊತೆಗೆ ಈ ರೀತಿಯಾದ ಮರಣ ಆದ್ರೆ ಈ ಜೀವಕ್ಕೂ ಕೂಡ ಬಹಳ ಅಲ್ಪ ಕಾಲದಲ್ಲಿ ಮೋಕ್ಷ ಆಗೋ ಸಾಧ್ಯತೆ ಇದೆ ಅಂತ ಆಚಾರ್ಯರು ಹೇಳ್ತಾರೆ. ಇದಾದ್ಮೇಲೆ ಬಾಲಪಂಡಿತ ಮರಣ್ ಅವಿರತ, ಯಾವ ದೇಶ ಸಂಯಮಿ ಪಂಚಮ ಗುಣಸ್ಥಾನವರ್ತಿ ಶ್ರಾವಕ ಇದ್ದಾನೆ, ಅಣುವ್ರತವನ್ನ 11 ಪ್ರತಿಮೆಗಳನ್ನ ಧಾರಣೆ ಮಾಡುವಂತಹ ಶ್ರಾವಕ ಇದ್ದಾನೆ, ಆ ಶ್ರಾವಕ ಅಂಶ ಸಂಯಮಿ ಶ್ರಾವಕ ಧಾರಣೆ ಮಾಡುವಂತಹ ಸಮಾಧಿಗೆ ಬಾಲಪಂಡಿತ ಮರಣ ಅಂತ ಕರೀತಾರೆ. ಇನ್ನಿದಾದ್ಮೇಲೆ ಪಂಡಿತ ಮರಣ ಬರುತ್ತೆ. ಈ ಪಂಡಿತ ಮರಣ ಮುಖ್ಯವಾಗಿ ಮುನಿಗಳಿಗೆ ಆಗುವಂತಹ ಮರಣ ಇದೆ. ಈ ಪಂಡಿತ ಮರಣದ ಚರ್ಚೆನೆ ಈ ಆರಾಧನಾ ಗ್ರಂಥದಲ್ಲಿ ಮುಖ್ಯವಾಗಿ ಇದೆ. 5ನೇ ಮರಣ ಯಾವುದು, ಪಂಡಿತ ಮರಣ ಇದೆ, ಅದು ಅರ್ಹಂತ ಪರಮೇಷ್ಠಿಗೆ ಆಗುವಂತಹ ಮರಣ ಇದೆ. ಯಾಕಂದ್ರೆ ಅದು ಕೂಡ ಶರೀರ ನಾಶ ಆಗೋದ್ರಿಂದ ಅದು ಕೂಡ ಒಂದು ರೀತಿಯಾದ ಮರಣ ಇದೆ. ಆದ್ರೆ ಇನ್ಯಾವತ್ತೂ ಜನ್ಮ ಆಗೋದಿಲ್ಲ, ಹಾಗಾಗಿ ಅದಕ್ಕೆ ಪಂಡಿತ ಮರಣ ಅಂತ ಕರೀತಾರೆ. ಆದ್ರೆ ಈ ಗ್ರಂಥದಲ್ಲಿ ಮುಖ್ಯವಾಗಿ ಮೂಲ ವಿಷಯ ಈ 4 ಮರಣಗಳನ್ನ ಬಿಟ್ಟು ಮೂಲ ವಿಷಯ ಪಂಡಿತ ಮರಣದ ಚರ್ಚೆಯನ್ನ ಮಾಡುತ್ತೆ. ಅಂದ್ರೆ ಮುನಿಗಳ ಜೀವನದಲ್ಲಿ ಆಗುವಂತಹ ಸಮಾಧಿ ಮರಣದ ಚರ್ಚೆಯನ್ನ ಈ ಗ್ರಂಥ ಮುಖ್ಯವಾಗಿ ಚರ್ಚೆ ಮಾಡುತ್ತೆ. ಮುಖ್ಯವಾಗಿ ಯಾವ ಪಂಡಿತ ಮರಣ ಇದೆ, ಈ ಪಂಡಿತ ಮರಣದಲ್ಲಿ 3 ಭೇದಗಳಿದೆ. ಪಂಡಿತ ಮರಣ ಯಾವುದಿದೆ, ಆ ಪಂಡಿತ ಮರಣದಲ್ಲಿ 3 ಭೇದ ಇದೆ. ಭಕ್ತ ಪ್ರತ್ಯಾಖ್ಯಾನ, ಅದಾದ್ಮೇಲೆ ಇಂಗಿನಿ ಮರಣ ಮತ್ತು ಪ್ರಾಯೋಪಗಮನ ಮರಣ. ಈ 3 ಮರಣಗಳಲ್ಲೂ ಕೂಡ 2 ಮರಣಗಳನ್ನ ತೆಗೆದಾಕ್ಬಿಡೋದು. ಎಲ್ಲೆಲ್ಲಿ ಬಂದ್ವಿ ನಾವು, ಫಸ್ಟ್ 17 ಮರಣಗಳು, ಅದರಲ್ಲಿ 5 ಮುಖ್ಯ ಮರಣಗಳು, ಅದರಲ್ಲೂ ಕೂಡ ಪಂಡಿತ ಮರಣ ಮುಖ್ಯವಾಗಿ ಈ ಗ್ರಂಥದಲ್ಲಿ ಚರ್ಚೆ ಆಗಿದೆ. ಆ ಪಂಡಿತ ಮರಣದಲ್ಲೂ 3 ಭೇದ, ಅದು ಭಕ್ತ ಪ್ರತ್ಯಾಖ್ಯಾನ, ಇಂಗಿನಿ ಮತ್ತು ಪ್ರಾಯೋಪಗಮನ. ಇದರಲ್ಲಿ ಇಂಗಿನಿ ಮತ್ತು ಪ್ರಾಯೋಪಗಮನ ಮರಣವನ್ನ ಬಿಟ್ಟು ಹಾಕ್ಬಿಡೋದು, ಯಾಕಂದ್ರೆ ಅದರ ಚರ್ಚೆ ಜಾಸ್ತಿ ಮಾಡೋದಿಲ್ಲ ಆಚಾರ್ಯರು. ಯಾಕಂದ್ರೆ ಯಾವ ಇಂಗಿನಿ ಮರಣ ಇದೆ, ಇಂಗಿನಿ ಮರಣದಲ್ಲಿ ಯಾವ ಕ್ಷಪಕ ಮುನಿ ಇದ್ದಾನೆ ಸ್ವಯಂ ವೈಯಾವೃತ್ತಿಯನ್ನ ಮಾಡ್ಕೋತಾರೆ. ಆದ್ರೆ ಬೇರೆಯವ್ರು ಯಾರು ವೈಯಾವೃತ್ತಿ ಮಾಡೋದಿಲ್ಲ. ಬೇರೆಯವ್ರು ಯಾರು ಮಾಡೋದಿಲ್ಲ ಅಂದ್ರೆ ಯಾವ್ದು ತುರ್ತು ಪರಿಸ್ಥಿತಿ ಬಂದ್ಬಿಡ್ತು, ಉಪಸರ್ಗ ಆಯ್ತು, ಏನೋ ಆಯ್ತು, ಅಲ್ಲಿಗೇನೆ ಜಡವತ್ ಬಂಡೆ ರೀತಿಯಾಗಿ ನಿಶ್ಚಲವಾಗಿ ಕೂತ್ಕೊಂಡ್ಬಿಡ್ತಾರೆ ಸಮಾಧಿಯನ್ನ ತಗೊಂಡು. ಅದು ಇಂಗಿನಿ ಮರಣ. ಪ್ರಾಯೋಪಗಮನ ಮರಣದಲ್ಲಿ ಯಾರು ಬೇರೆಯವರು ಕೂಡ ವೈಯಾವೃತ್ತಿ ಮಾಡೋದಿಲ್ಲ, ಸ್ವಂತ ಆಚಾರ್ಯರು ಕೂಡ ವೈಯಾವೃತ್ತಿ ಮಾಡಲಿಕ್ಕೆ ಸಮಯ ಸಿಗೋದಿಲ್ಲ. ಯಾವುದೋ ಒಂದು ತುರ್ತು ಪರಿಸ್ಥಿತಿಯಲ್ಲಿ ತಗೊಳ್ಳುವಂತಹ ಆ ಸಲ್ಲೇಖನ, ಅದು ಪ್ರಾಯೋಪಗಮನ ಇದೆ. ಹಾಗಾದ್ರೆ ಮುಖ್ಯವಾಗಿ ಭಕ್ತ ಪ್ರತ್ಯಾಖ್ಯಾನ ಯಾವ ಪಂಡಿತ ಮರಣ ಇದೆ, ಈ ಭಕ್ತ ಪ್ರತ್ಯಾಖ್ಯಾನದ ಚರ್ಚೆ ಆಚಾರ್ಯರು ಮಾಡ್ತಾರೆ. ಭಕ್ತ ಪ್ರತ್ಯಾಖ್ಯಾನದಲ್ಲೂ 2 ಭೇದಗಳಿದೆ. ಒಂದು ಸವಿಚಾರ ಭಕ್ತ ಪ್ರತ್ಯಾಖ್ಯಾನ ಮತ್ತು ಅವಿಚಾರ ಭಕ್ತ. ಅವಿಚಾರದಲ್ಲಿ ಪುನಃ ಹಂಗೆ ಆಗುತ್ತೆ, ವಿಚಾರ ಮಾಡ್ಲಿಕ್ಕೂ ಟೈಮ್ ಸಿಗ್ಲಿಲ್ಲ ಅಂತ ಒಂದು ಸಂಕಟ ಸಂದರ್ಭದಲ್ಲಿ ಸಲ್ಲೇಖನವನ್ನ ತಗೊಳ್ಳುವಂತಹ ಪರಿಸ್ಥಿತಿ. ಆದ್ರೆ ಯಾವ ಸವಿಚಾರ ಭಕ್ತ ಪ್ರತ್ಯಾಖ್ಯಾನ ಇದೆ, ಈ ಸವಿಚಾರ ಭಕ್ತ ಪ್ರತ್ಯಾಖ್ಯಾನದ ಚರ್ಚೆ ವಿಸ್ತೃತವಾಗಿ 40 ಅಧ್ಯಾಯಗಳಲ್ಲಿ ಈ ಗ್ರಂಥದಲ್ಲಿ ಚರ್ಚೆ ಇದೆ.
40 ಅಧ್ಯಾಯಗಳಲ್ಲಿ ಈ ಸವಿಚಾರ ಭಕ್ತ ಪ್ರತ್ಯಾಖ್ಯಾನ ಏನು ಸಲ್ಲೇಖನದ ವಿಧಾನ ಇದೆ, ಇದರ ಬಗ್ಗೆ ವಿಸ್ತೃತವಾಗಿ ಆಚಾರ್ಯರು ಈ ಯಾವ ಆರಾಧನಾ ಗ್ರಂಥ ಇದೆ ಇದರಲ್ಲಿ ವರ್ಣನೆಯನ್ನ ಮಾಡ್ತಾರೆ. ಹಾಗಾಗಿ ಆ ಒಂದು ವರ್ಣನೆ ಕಡೆಗೆ ನಾವು ಮುಖ್ಯವಾಗಿ ಗಮನ ವಹಿಸಬೇಕು. ಇಲ್ಲಿ ಇವತ್ತು ಗಾಹೆಗಳ ಒಂದು ಚರ್ಚೆಯನ್ನು ಕೂಡ ಮಾಡಬೇಕಾಗಿರೋದ್ರಿಂದ ಇನ್ನು ನಾನು ವಿಶೇಷವಾಗಿ ಏನು ಚರ್ಚೆಯನ್ನ ಮಾಡೋದಿಲ್ಲ, ನೇರವಾಗಿ ನಾವು ಗಾಹೆಗಳ ಚರ್ಚೆಯನ್ನ ಮಾಡೋದಿದೆ. ಗಾಹೆಗಳ ಚರ್ಚೆನೂ ನನಗೆ ಅನ್ಸೋ ಮಟ್ಟಿಗೆ ನಾನು ಎಲ್ಲಾ ಗಾಹೆಗಳನ್ನ ಓದ್ತಾ ಹೋದ್ರೆ ಓದೋದಕ್ಕಿನೇ ಸಮಯ ಬೇಕು, ಚರ್ಚೆ ಮಾಡಲಿಕ್ಕೆ ಆಗೋದಿಲ್ಲ ನಾವು. ಹಾಗಾಗಿ ಗಾಹೆಗಳ ಮುಖ್ಯ ಯಾವ ವಿಚಾರಗಳಿದೆ, ಅದರಲ್ಲೇನು ಇಂಪಾರ್ಟೆಂಟ್ ವಿಷಯಗಳಿದೆ, ಅವುಗಳನ್ನ ನಾನು ಇಲ್ಲಿ ಚರ್ಚೆ ಮಾಡ್ತಾ ಹೋಗ್ತೇನೆ. ಗಾಹೆಗಳನ್ನ ಯಾರಿಗೆ ಅಧಿಕ ಆಸಕ್ತಿ ಇದೆ ಅವ್ರ ಮೂಲ ಗ್ರಂಥದಿಂದ ಗಾಹೆಗಳನ್ನ ಓದಬಹುದು. 406ರಿಂದ ನಾವು ಚರ್ಚೆ ಮಾಡೋದಿದೆ. 406ರಿಂದ ಏನಾಗ್ತಿದೆ, ಅಧ್ಯಾಯ ಪ್ರಾರಂಭ ಆಗ್ತಿದೆ. ಏನ್ ಅಧ್ಯಾಯ ಪ್ರಾರಂಭ ಆಗ್ತಿದೆ, ಇಲ್ಲಿ ಯಾವ ಪರಗಣಚರ್ಯ ಇದೆ ಅದರ ಚರ್ಚೆ ಪ್ರಾರಂಭ ಆಗ್ತಿದೆ. 17ನೇ ಅಧಿಕಾರ ಇದೆ, ನಂಗೆ ಜ್ಞಾಪಕ ಇರೋಂಗೆ 17ನೇ ಅಧಿಕಾರ. 17ನೇ ಅಧಿಕಾರ ಅಂತ ಹೇಳಿದ್ರೆ 16 ಮತ್ತು 17 ಮುಂದಿನ ಯಾವ 17ನೇ ಅಧಿಕಾರ ಇದೆ ಅದರಲ್ಲಿ 422ಕ್ಕೆ ಮುಗಿಯುತ್ತೆ. ಅದು 427ರಿಂದ 512 ಸುಮಾರು 90 ಗಾಹೆಗಳು ನಮಗೆ ಒಂದು ಅಧ್ಯಾಯ, ಮುಂದಿನ 17ನೇ ಅಧ್ಯಾಯ ಇದೆ. ಈ 406ರಿಂದ ಇದು 16ನೇ ಅಧ್ಯಾಯ ಇದೆ. ಈ 16ನೇ ಅಧ್ಯಾಯದಲ್ಲಿ ಮುಖ್ಯ ವಿಚಾರ ಏನಿದೆ, ಪರಗಣಚರ್ಯ. ಮುಖ್ಯವಾಗಿ ಪರಗಣಚರ್ಯ ಅಂದ್ರೆ ಏನು? ಪರಗಣಚರ್ಯ ಅಂದ್ರೆ ಗಣ ಅಂದ್ರೆ ಸಂಘ, ಪರಗಣ ಅಂದ್ರೆ ಪರಸಂಘ. ಪರಸಂಘ ಅಂದ್ರೆ ಯಾವ ಆಚಾರ್ಯರಿದ್ದಾರೆ, ಆಚಾರ್ಯರ ಯಾವ ಏನ್ ಹೇಳ್ತಾರೆ ಸಂಘದ ನಾಯಕರಿದ್ದಾರೆ. ಯಾಕಂದ್ರೆ ಪ್ರತಿಯೊಬ್ಬರು ಆಚಾರ್ಯರು ಆ ಸಂಘದ ನಾಯಕರು ಇರ್ತಾರೆ. ಆದ್ರೆ ಸಮಾಧಿಯನ್ನ ನಾನು ಕೊನೆಯ ಅಷ್ಟಾನಿಕದಲ್ಲಿ ಚರ್ಚೆ ಮಾಡೋಕೆ ಹೇಳಿದ್ದೆ, ಸಮಾಧಿಯನ್ನ ತಗೋಬೇಕಾದ್ರೆ ಆಚಾರ್ಯ ಪದವಿಯನ್ನ ಬಿಡ್ಬೇಕಾಗತ್ತೆ. ಅದ್ ಯಾಕೆ ಬಿಡ್ಬೇಕಾಗುತ್ತೆ ಅನ್ನೋದನ್ನು ಕೂಡ ಚರ್ಚೆ ಮಾಡಿದ್ದೆ ನಾನು. ಸಂಘದ ಯಾವ ಆಚಾರ್ಯರಿದ್ದಾರೆ ಅವರು ನಿಯಮದಿಂದ ಆ ಸಂಘದಲ್ಲಿ ಸಲ್ಲೇಖನವನ್ನ ತಗೊಳ್ಳೋಂಗಿಲ್ಲ. ಏನ್ ಹೇಳ್ತಿದ್ದಾರೆ, ಯಾವ ಆಚಾರ್ಯರಿದ್ದಾರೆ ಆ ಆಚಾರ್ಯರು ಅವರದ್ದೇ ಸಂಘದಲ್ಲಿ ಸಮಾಧಿಯನ್ನ ತಗೊಳ್ಳಂಗಿಲ್ಲ. ಮತ್ತೇನ್ ಮಾಡ್ಬೇಕು, ತಮ್ಮ ಸಂಘವನ್ನ ಬಿಟ್ಟು ಬೇರೆ ಸಂಘದಲ್ಲಿ ಹೋಗಿ ನಿರ್ಯಾಪಕಾಚಾರ್ಯನ ಹುಡ್ಕೊಂಡು ಆ ಸಂಘದಲ್ಲಿ ಅವರು ದೀಕ್ಷೆಯನ್ನ ತಗೋಬೇಕು. ಈ ಸಂಘದಲ್ಲಿ ತಾವು ಯಾವ ಸಂಘದಲ್ಲಿದ್ದಾರೆ ಅದೇ ಸಂಘದಲ್ಲಿ ದೀಕ್ಷೆಯನ್ನ ತಗೊಳಂಗಿಲ್ಲ. ಯಾಕೆ ತಗೊಳಂಗಿಲ್ಲ? ಅನೇಕ ವಿಚಾರಗಳಿದೆಯಲ್ಲ, ಮನುಷ್ಯ ಸಹಜವಾದ ಅನೇಕ ವೀಕ್ನೆಸ್ಗಳಿರುತ್ತೆ. ಆ ಸಂಘದಲ್ಲೇ ಇದ್ದು ಈಗ ಆಚಾರ್ಯ ಪದವಿಯನ್ನ ಬಿಟ್ಟು ಬಿಟ್ಟ ಮೇಲೆ ಬೇರೆ ಮುನಿಗಳಿಗೆ ನಮಸ್ಕಾರ ಮಾಡಬೇಕಾಗುತ್ತೆ, ಅನೇಕ ವಿಚಾರಗಳಾಗುತ್ತೆ. ಹಾಗಾಗಿ ಅದು ಏನ್ ಹೇಳ್ತಾರೆ, ಸೈಕಾಲಜಿಕಲಿ ಇಟ್ ಈಸ್ ನಾಟ್ ಎ ಗುಡ್ ಚಾಯ್ಸ್. ಹಾಗಾಗಿ ಸಂಘದ ಸಾಮಾನ್ಯ ಮುನಿಗಳು ಅದೇ ಸಂಘದಲ್ಲಿ ಸಮಾಧಿಯನ್ನ ತಗೋಬಹುದು ಆದ್ರೆ ಆಚಾರ್ಯರಿಗೆ ನಿಯಮ ಇದೆ, ಆಚಾರ್ಯರು ಅದೇ ಸಂಘದಲ್ಲಿ ಸಲ್ಲೇಖನವನ್ನ ಸಮಾಧಿಯನ್ನ ಪಡೆಯೋ ಹಾಗಿಲ್ಲ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಪರಗಣಚರ್ಯ. ಪರಗಣಚರ್ಯ ಅಂದ್ರೆ ಎಂತ ಚರ್ಯ ಆಯ್ತಿದು, ತಮ್ಮ ಸಂಘವನ್ನ ಬಿಟ್ಟು ಬೇರೆ ಸಂಘಕ್ಕೆ ಹೋಗೋದು. ಬೇರೆ ಸಂಘದಲ್ಲಿ ಹೋಗಿ ಅಲ್ಲಿ ಮಾರ್ಗಣ ಅಧಿಕಾರ ಅಂತ ಕರೀತಾರೆ ಇದಕ್ಕೆ. ಏನು ಮಾರ್ಗಣ ಅಧಿಕಾರ, 16ನೇ ಅಧಿಕಾರ. ಮಾರ್ಗಣ ಅಧಿಕಾರ ಯಾಕಂದ್ರು ಇದಕ್ಕೆ ಮಾರ್ಗಣ ಅಂದ್ರೆ ಏನು? ಮಾರ್ಗಣ ಅಂದ್ರೆ ಹುಡುಕೋದು. ಮಾರ್ಗಣ ಅಂದ್ರೆ ಏನು? ಹುಡುಕೋದು. ಯಾರನ್ನ ಹುಡುಕೋದು? ನಿರ್ಯಾಪಕ ಆಚಾರ್ಯರನ್ನ ಹುಡುಕೋದು. ನಿರ್ಯಾಪಕ ಆಚಾರ್ಯ ಅಂದ್ರೆ ಯಾರು? ನಿರ್ಯಾಪಕ ಆಚಾರ್ಯರಂದ್ರೆ ಸಮಾಧಿಯನ್ನ ಮಾಡಿಸ್ಲಿಕ್ಕೆ ಸ್ಪೆಷಲೈಸ್ ಅನ್ನ ಹೊಂದಿರುವಂತ ಕೆಲವು ಮುನಿಗಳು ಅಥವಾ ಕೆಲವು ಆಚಾರ್ಯರು, ಅವರಿಗೆ ನಿರ್ಯಾಪಕ ಆಚಾರ್ಯ ಅಂತ ಕರೀತಾರೆ. ಅಂದ್ರೆ
ಎಲ್ಲಾ ಆಚಾರ್ಯರು ಸಮಾಧಿಯನ್ನ ಸರಿಯಾಗಿ ಮಾಡಿಸ್ತಾರೆ ಅನ್ನೋದು ಹೇಳಕ್ಕಾಗೋದಿಲ್ಲ. ಆದ್ರೆ ನಿರ್ಯಾಪಕ ಆಚಾರ್ಯರಿಗೆ ಅದರಲ್ಲಿ ವಿಶೇಷವಾದ ಜ್ಞಾನ ಇದೆ. ಸಮಾಧಿಯನ್ನ ಮಾಡಿಸ್ಬೇಕಾದ್ರೆ ಯಾವ್ಯಾವ ವಿಷಯಗಳ ಬಗ್ಗೆ ಗಮನ ಕೊಡಬೇಕು, ಯಾವ ರೀತಿ ಸಮಾಧಿ ಮಾಡಬೇಕು, ಏನು ಉಪದೇಶ ಕೊಡಬೇಕು ಇತ್ಯಾದಿ ವಿಚಾರಗಳು ನಿರ್ಯಾಪಕ ಆಚಾರ್ಯರಿಗೆ ವಿಶೇಷವಾಗಿ ಗೊತ್ತಿರುತ್ತೆ. ಹಾಗಾಗಿ ನಿರ್ಯಾಪಕ ಆಚಾರ್ಯರನ್ನ ಹುಡುಕೋದು ಇದೇ ಒಂದು ದೊಡ್ಡ ವಿಚಾರ ಇದೆ. ಇದಕ್ಕೆ ಒಂದು ಅಧ್ಯಾಯವನ್ನ ಬರೀತಾರೆ ಶಿವಕೋಟಿ ಆಚಾರ್ಯರು. ಈ ಯಾವ 406ರಿಂದ 422 ಗಾಹೆಗಳಿದೆ, ಇದೆಲ್ಲ ಮಾರ್ಗಣ ಅಧಿಕಾರದಲ್ಲಿ ಬರುತ್ತೆ. ಮಾರ್ಗಣ ಅಂದ್ರೆ ಹುಡುಕೋದು. ಯಾರನ್ನ ಹುಡುಕೋದು? ನಿರ್ಯಾಪಕ ಆಚಾರ್ಯರನ್ನ ಹುಡುಕೋದು. ನಿರ್ಯಾಪಕ ಆಚಾರ್ಯನ ಹೆಂಗ್ ಹುಡುಕೋದು, ಯಾವ ರೀತಿ ಹುಡುಕೋದು? ಸಂಘದಲ್ಲಿ ಹಿಂದೆ ಅಂತೂ ಆಚಾರ್ಯ ವರ್ಣನೆ ಮಾಡಿದ್ದಾರೆ ಸಂಘವನ್ನ ಯಾವ ರೀತಿ ಆಚಾರ್ಯ ಪದವಿಯನ್ನ ತ್ಯಾಗ ಮಾಡ್ತಾರೆ. ಆಚಾರ್ಯ ಪದವಿಯನ್ನ ತ್ಯಾಗ ಮಾಡಿದ್ಮೇಲೆ ಆ ಸಂಘವನ್ನ ಬಿಟ್ಟು ಹೋಗುವಾಗ ಏನೇನೆಲ್ಲ ಉಪದೇಶ ಕೊಡ್ತಾರೆ. ಆ ಉಪದೇಶವನ್ನ ಆಲಿಸಿದ ನಂತರ ಆ ಸಂಘದಲ್ಲಿರುವಂತಹ ಮುನಿಗಳ ಕಣ್ಣಲ್ಲಿ ನೀರು ಬರುತ್ತೆ. ಆಮೇಲೆ ಅವ್ರು ಯಾವ ರೀತಿಯಾಗಿ ಬೀಳ್ಕೊಡ್ತಾರೆ. ಬಹಳ ಸುಂದರವಾದಂತಹ ಮನಸ್ಸಿಗೆ ಇದು ಮಾಡುವಂತಹ ವರ್ಣನೆ ಎಲ್ಲ ಮಾಡಿ ಬಂದಿದ್ದಾರೆ. ಈಗ ಸಂಘವನ್ನ ಬಿಟ್ಟು ಮುಂದೆ ಹೋಗ್ತಿದ್ದಾರೆ ಆಚಾರ್ಯರು. ಇದಕ್ಕೆ ಏನ್ ಹೇಳ್ತಾರೆ ಅವರು, ಗರಿಷ್ಠ ಅಂದ್ರೆ 12 ವರ್ಷ, ಕನಿಷ್ಠ 6 ತಿಂಗಳಿಂದ 1 ವರ್ಷ ಏನು ಮಾರ್ಗಣ ಅಂದ್ರೆ ಈ ಸಲ್ಲೇಖನದ ಏನು ವಿಧಾನ ಇದೆ, ಇದು ಗರಿಷ್ಠ 12 ವರ್ಷ. ಅಂದ್ರೆ 12 ವರ್ಷ ನಿಮ್ಮ ಆಯಸ್ಸು ಉಳಿದಿರುವಷ್ಟರಲ್ಲಿ ನೀವು ಸಮಾಧಿಯ ಡಿಸಿಷನ್ ಅನ್ನ ಮಾಡಬಹುದು. ಯಾಕೆ ಹಿಂಗೆ ಹೇಳ್ತಿದ್ರು? ಪ್ರಾಚೀನ ಕಾಲವನ್ನ ನಾವು ಜ್ಞಾಪಕ ಮಾಡ್ಕೋಬೇಕು, ಇವಾಗಿನ ಪರಿಸ್ಥಿತಿ ಅಲ್ಲ. ಯಾಕಂದ್ರೆ ನಿರ್ಯಾಪಕ ಆಚಾರ್ಯರನ್ನ ಹುಡುಕೋದು ಕೂಡ ಅಷ್ಟು ಸುಲಭವಾದ ವಿಚಾರ ಇರಲಿಲ್ಲ. ಯಾಕಂದ್ರೆ ಒಬ್ಬ ಕ್ಷಪಕ ಮುನಿ ಅಂದ್ರೆ ಸಲ್ಲೇಖನವನ್ನ ಸಮಾಧಿಯನ್ನ ಪಡೆಯುವಂತಹ ಮುನಿ. ಆ ಕ್ಷಪಕ ಮುನಿ ಆಚಾರ್ಯರಿದ್ರು ಮೊದಲು, ಈಗ ಕ್ಷಪಕ ಮುನಿ ಆಗಿದ್ದಾರೆ. ಅವರು ಒಬ್ಬ ನಿರ್ಯಾಪಕ ಆಚಾರ್ಯನ ಹುಡುಕಬೇಕಾದ್ರೆ ಅಷ್ಟು ಸುಲಭ ಇರಲಿಲ್ಲ. ಯಾರಿಗೆ ಯಾವ ಆಚಾರ್ಯರ ಬಗ್ಗೆ ಗೊತ್ತಿತ್ತು, ಯಾವ ಆಚಾರ್ಯರು ಎಲ್ಲಿದ್ದಾರೆ, ಅವ್ರ ಹೆಸರೇನು, ಅವ್ರ ಸಂಘ ಏನು, ಅವ್ರು ಏನ್ ಮಾಡ್ತಾರೆ, ಒಂದು ಮಾಹಿತಿ ಯಾರಿಗೂ ಗೊತ್ತಿರ್ಲಿಲ್ಲ. ಭಾರತ ದೇಶ ಎಷ್ಟು ದೊಡ್ಡದಿತ್ತು, ಶ್ರೀಲಂಕಾ, ಚೈನಾ ಕೆಲವು ಪ್ರದೇಶ, ಬಾಂಗ್ಲಾದೇಶ, ಪಾಕಿಸ್ತಾನ ಎಲ್ಲ ಸೇರಿಸಿ, ಇದು ತಿಬ್ಬತ್ತು ಎಲ್ಲ ಸೇರಿಸಿ ಭಾರತ ಇತ್ತು. ಯಾವ್ಯಾವ ಮುನಿಗಳು ಎಲ್ಲೆಲ್ಲಿ ಇದ್ರು, ಅವ್ರ ಹೆಸರೇನಿತ್ತು, ಅವ್ರ ನಿರ್ಯಾಪಕಾಚಾರ್ಯ ಇದ್ದಾರೋ ಇಲ್ವೋ, ಆ ಸಂಘ ಯಾವ ರೀತಿಯಾಗಿದೆ, ಆ ಸಂಘದಲ್ಲಿ ಮೂಲ ಗುಣಗಳ ಪಾಲನೆ ಮಾಡ್ತಾರೋ ಇಲ್ವೋ, ಸಾಮಾಯಿಕ ಮಾಡ್ತಾರೋ ಇಲ್ವೋ, ಅನೇಕ ವಿಚಾರಗಳಿದೆ. ಹೀಗಾದ್ರೆ ಅದಕ್ಕೆ ಕಾಲಮಿತಿ ಏನ್ ಕೊಡ್ತಾರೆ? 12 ವರ್ಷ. ಮತ್ತೆ ಎಷ್ಟು ದೂರದವರೆಗೆ ವಿಹಾರ ಮಾಡ್ಕೊಂಡು ಹೋಗ್ಬೋದು ಹುಡುಕ್ಲಿಕ್ಕೆ? ಮಾರ್ಗಣ ಇದೆಯಲ್ಲ, ನಿರ್ಯಾಪಕ ಆಚಾರ್ಯನ ಹುಡುಕ್ಲಿಕ್ಕೆ ಎಷ್ಟು ದೂರ ಹೋಗ್ಬೋದು ಹೇಳ್ತಾರೆ? 100 ಯೋಜನೆ, 200 ಯೋಜನೆ, 300, 400, 500, 600, 700 ಯೋಜನೆವರೆಗೂ ಅವರು ವಿಹಾರ ಮಾಡ್ಕೊಂಡು ನಿರ್ಯಾಪಕಾಚಾರ್ಯನ ಹುಡ್ಕೊಂಡು ಹೋಗ್ಬೋದು. 700 ಯೋಜನೆವರೆಗೆ. 700 ಯೋಜನೆ ಅಂದ್ರೆ ಅರ್ಥ ಆಗುತ್ತೆ. ಒಂದು ಯೋಜನೆ ಇಸ್ ಈಕ್ವಲ್ ಟು 3 ಅಥವಾ 4 ಕೋಶ. ಕೋಶ ತೋ ಸಮಜ್ ಮೇ ಆತಾ ಹೈ ನಾ? ಒಂದು ಕೋಶ ಅಂದ್ರೆ 3 ಮೈಲಿ, ಮತ್ತು ಒಂದು ಯೋಜನೆ ಅಂದ್ರೆ 4 ಕೋಶ. ಈ ಗಣಿತ ಹಿಸಾಬ್ ಲಗಾವ ಎಷ್ಟು ದೊಡ್ಡ ವಿಹಾರ ಆಯ್ತು ಅಂತ. ಇಷ್ಟು ವಿಹಾರ ಮಾಡ್ಕೊಂಡು 700 ಯೋಜನೆವರೆಗೆ ಆ ಮುನಿಗಳು ನಿರ್ಯಾಪಕ ಆಚಾರ್ಯರನ್ನ ಹುಡ್ಕೊಂಡು ಹೋಗುತ್ತಾರೆ. ಹುಡ್ಕೊಂಡು ಹೋಗುವಂತಹ ವಿಧಾನವನ್ನ ಆಚಾರ್ಯರು ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಮುಖ್ಯವಾದ ವಿಧಾನ ಇದೆ. ಯಾವ ನಿರ್ಯಾಪಕಾಚಾರ್ಯ ಇದ್ದಾರೆ ಅವ್ರನ್ನ ಹುಡುಕಕ್ಕೆ ಹೋಗುವಂತಹ ಯಾವ ವಿಧಾನ ಇದೆ, ಅದನ್ನ ಈ 406ರಿಂದ 422ರವರೆಗೆ ಈ ವಿಚಾರವನ್ನ ಆಚಾರ್ಯರು ಮುಖ್ಯವಾಗಿ ಹೇಳ್ತಾ ಇದ್ದಾರೆ. ನಾವು ಮುಖ್ಯವಾಗಿ ನೋಡೋದಾದ್ರೆ 406, 7, 8, 9 ಈ ಗಾಹೆಗಳನ್ನ ನೋಡೋದಾದ್ರೆ ಇದ್ರಲ್ಲಿ ಏನ್ ಹೇಳ್ತಿದ್ದಾರೆ? 406ನೇ ಗಾಹೆಯಲ್ಲಿ ಹೇಳ್ತಾರೆ, ಮನವಚನ ಕಾಯದ ವಿಕಲ್ಪ ರೂಪ ರತ್ನತ್ರಯದಲ್ಲಿ ನಿರತರಾಗಿರುವಂತಹ, ರತ್ನತ್ರಯದಲ್ಲಿ ಆಗಿರುವಂತಹ ಅತಿಚಾರಗಳನ್ನ, ಮನವಚನ ಕಾಯಗಳ ವಿಕಲ್ಪದಿಂದ ರತ್ನತ್ರಯ ಧರ್ಮದಲ್ಲಿ ಯಾವ ಅತಿಚಾರಗಳಾಗಿದೆ ಅಂದ್ರೆ ದೋಷಗಳಾಗಿದೆ,
ಆ ದೋಷಗಳ ಆಲೋಚನೆಯನ್ನ ಮಾಡಲಿಕ್ಕೆ, ಆ ದೋಷಗಳ ಆಲೋಚನೆಯನ್ನ ಮಾಡಲಿಕ್ಕೆ, ಆಲೋಚನೆ ಅಂದ್ರೆ ಆಚಾರ್ಯರ ಸಮ್ಮುಖದಲ್ಲಿ ಹೋಗಿ ಹೇಳಲಿಕ್ಕೆ ಯಾರು ಸಂಕಲ್ಪವನ್ನ ಮಾಡ್ತಾರೆ ಏನ, ಆ ಸಂಕಲ್ಪವನ್ನ ಮಾಡಿ ಮಾರ್ಗದಲ್ಲಿಯೇ ಅಂದ್ರೆ ದಾರಿಯಲ್ಲಿಯೇ ಏನಾಗುತ್ತೆ, ಅವರ ಮಾತಾಡುವಂತಹ ಶಕ್ತಿಯನ್ನ ಕಳ್ಕೊಂಡ್ಬಿಡ್ತಾರೆ. ಉದಾಹರಣೆಗೆ ಒಬ್ಬ ಮುನಿಗೆ ರತ್ನತ್ರಯ ಧರ್ಮದಲ್ಲಿ ಕೆಲವು ದೋಷಗಳುಂಟಾಯಿತು. ಆ ದೋಷಗಳನ್ನ ನಿಸ್ಸಂಕೋಚವಾಗಿ ಹೋಗಿ ಗುರುಗಳ ಹತ್ರ ನಿವೇದನೆ ಮಾಡ್ಕೋಬೇಕು. ಆದ್ರೆ ಅನೇಕ ಸಲ ಏನಾಗುತ್ತೆ, ಆ ಶಿಷ್ಯನಿಗೆ ಅವುಗಳನ್ನು ನಿವೇದನೆ ಮಾಡಿಕೊಳ್ಳುವಂತಹ ಪರಿಣಾಮಗಳು ಬರೋದಿಲ್ಲ. ಏನ ಇಲ್ಲೇನ್ ಹೇಳ್ತಾರೆ, ಯಾವ ಶಿಷ್ಯನಿಗೆ ಆ ಪರಿಣಾಮಗಳು ಬಂದಿದೆ, ನಾನೀಗ ಹೋಗಿ ನಿವೇದನೆ ಮಾಡ್ಕೋತೀನಿ ಅಂತ ಸಂಕಲ್ಪವನ್ನ ಮಾಡಿ ಹೋಗ್ತಾ ಇದ್ದೇನೆ. ಹೋಗ್ತಾ ಇರೋ ಮಧ್ಯದಲ್ಲಿ ನನ್ನ ಮಾತಾಡುವಂತಹ ಶಕ್ತಿಯನ್ನ ಕಳ್ಕೊಂಡ್ಬಿಟ್ರೆ ಅವಾಗ ಏನಾಗುತ್ತೆ, ಮಾತಾಡ್ಕೋ ಶಕ್ತಿ ಕಳ್ಕೋಬಹುದು ಏನ, ಅಥವಾ ಯಾವ್ದೋ ರೋಗ ಬರ್ಬೋದು, ಅಥವಾ ಮೃತ್ಯುನೇ ಆಗ್ಬೋದು ಏನ. ಅಂತಹ ಸಂದರ್ಭ ಆದ್ರೂ ಕೂಡ ಅಂದ್ರೆ ಸಂಕಲ್ಪ ಮಾಡಿದ್ದ ಆದ್ರೆ ಮುನಿಯ ಹತ್ರ ಹೋಗಿ ಹೇಳಲಿಕ್ ಆಗ್ಲಿಲ್ಲ, ಹೇಳ್ತಾರೆ ಹೇಳಲಿಕ್ ಆಗದೆ ಹೋದ್ರುನು ಅವನು ಆರಾಧಕ ಇದ್ದಾನೆ. ಆರಾಧಕ ಇದ್ದಾನೆ ಇದರ ಅರ್ಥ ಏನು, ಈ ಗಾಥೆಯ ಅರ್ಥ ಏನು, ಈ ಒಂದು ಗಾಥೆಯ ಅರ್ಥ ನಮಗಾದ್ರೆ ಮುಂದಿನ ಗಾಥೆಗಳೆಲ್ಲ ಅರ್ಥ ಆಗುತ್ತೆ. ಇದರ ಅರ್ಥ ಏನು ಅಂದ್ರೆ, ಉದಾಹರಣೆಗೆ ಒಬ್ಬ ಕ್ಷಪಕ ಮುನಿ ನಿರ್ಯಾಪಕ ತಮ್ಮ ಸಂಘದಲ್ಲಿ ಆಚಾರ್ಯ ಪದವಿಯನ್ನ ಮತ್ತೊಬ್ಬ ಆಚಾರ್ಯರಿಗೆ ಕೊಟ್ಟುಬಿಟ್ಟು ಮುಂದೆ ಹುಡ್ಕೊಂಡು ಹೋಗ್ತೇವೆ, ನಿರ್ಯಾಪಕ ಆಚಾರ್ಯರನ್ನ ಹುಡ್ಕೊಂಡು ಹೋಗ್ತಿದ್ದಾರೆ. ನಿರ್ಯಾಪಕ ಆಚಾರ್ಯನ ಹುಡ್ಕೊಂಡು ಹೋಗುವಾಗ ಮಧ್ಯದಲ್ಲೇ ತನ್ನ ದೋಷಗಳನ್ನ ಹೇಳಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ರು. ಆದ್ರೆ ಮಧ್ಯದಲ್ಲೇ ಮಾತಾಡುವಂತಹ ಶಕ್ತಿಯನ್ನ ಕಳ್ಕೊಂಡ್ಬಿಟ್ರೆ, ಬಿಕಾಸ್ ಮರಣಕಾಲ ಸನ್ನಿಕಟ ಬಂದಿದೆ, ಮರಣಕಾಲ ಹತ್ತಿರ ಬಂದಿದೆ, ಅದಕ್ಕೆ ತಾನೇ ನಿರ್ಯಾಪಕಾಚಾರ್ಯನ ಹುಡ್ಕೊಂಡು ಹೋಗ್ತಿದ್ದಾರೆ. ಎಲ್ಲ ಚೆನ್ನಾಗಿದ್ದು ಶರೀರ ದೃಢವಾಗಿದ್ರೆ ನಿರ್ಯಾಪಕಾಚಾರ್ಯನ ಹುಡ್ಕೊಂಡು ಯಾಕೆ ಹೋಗ್ತಿದ್ರು ಏನ. ಇದ್ರ ಚರ್ಚೆ ಎಲ್ಲ ಹಿಂದೆ ಆಗಿದೆ, ಮರಣಾಶಂಸ ಅದೆಲ್ಲ ಅತಿಚಾರ ಇದೆ. ಈಗ ಡಿಸೈಡ್ ಆಗಿದೆ ಕಿ ಮರಣಕಾಲ ಸನ್ನಿಕಟ ಬಂದಿದೆ, ಅಂತಹ ಮುನಿ ನಿರ್ಯಾಪಕಾಚಾರ್ಯನ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಹುಡ್ಕೊಂಡು ಹೋಗುವಾಗ ಏನಾಗ್ತಿದೆ, ಮಧ್ಯದಲ್ಲೇ ಒಂದ್ ವೇಳೆ ಮಾತಾಡೋ ಶಕ್ತಿಯನ್ನ ಕಳ್ಕೊಂಡ್ಬಿಟ್ರೆ ಏನ್ ಹೇಳ್ತಾರೆ, ಕಳ್ಕೊಂಡ್ಬಿಟ್ರು ಕೂಡ ಆ ಮುನಿ ಆರಾಧಕ ಇದ್ದಾರೆ. ಯಾಕೆ ಆರಾಧಕ ಇದ್ದಾರೆ, ಯಾಕಂದ್ರೆ ಭಾವನೆಯಲ್ಲಂತೂ ದೋಷಗಳನ್ನ ಬಿಟ್ಟು ಬಿಟ್ಟು ಸಮತಾಭಾವವನ್ನು ಧಾರಣೆ ಮಾಡುವಂತಹ ವಿಕಲ್ಪ ಇದೆ, ನಿರ್ಣಯ ಇದೆ. ಹಾಗಾಗಿ ಅಂತರಂಗದಲ್ಲಿ ನಿರ್ಣಯ ಆಗಿರೋದ್ರಿಂದ ಆ ಮುನಿಗೆ ಆರಾಧಕನೇ ಅಂತ ಕರೀತಾರೆ. ಅವರು ಆರಾಧಕ ಅಲ್ಲ, ಯಾಕಂದ್ರೆ ಮುನಿಗಳ ಹತ್ರ ಹೋಗಿ ಇನ್ನೂ ಹೇಳಿಲ್ವಲ್ಲ, ಮತ್ತೆ ಹೇಳದೆ ಹೋದ್ರೆ ನಾನು ಸಮಾಧಿ ತಗೋತೀನಿ ಅಂತ ಹೇಳದೆ ಹೋದ್ರೆ ಅವ್ರ ಆರಾಧಕ ಹೆಂಗ ಆಗುತ್ತಾರೆ ಹೇಳ್ತಾರೆ. ಈ ರೀತಿ ಪ್ರಶ್ನೆ ಉತ್ಪನ್ನ ಮಾಡೋದು ಸರಿ ಇಲ್ಲ, ಯಾಕಂದ್ರೆ ಆ ಮುನಿ ಆಲ್ರೆಡಿ ಡಿಸೈಡ್ ಮಾಡಿದ್ದಾರೆ, ಹಾಗಾಗಿ ಅವ್ರ ಆರಾಧಕನೇ ಇದ್ದಾರೆ ಅನ್ನೋದನ್ನ 406 ಹೇಳ್ತಾರೆ. 407 ಕೂಡ ಇದೇ ವಿಚಾರ ಹೇಳ್ತಾರೆ ಕಿ ಗುರುಗಳ ಸಮೀಪದಲ್ಲಿ ಹೋಗಿ ತನ್ನ ದೋಷಗಳನ್ನ ಸಮ್ಯಕ್ ಪೂರ್ವಕವಾಗಿ ಆಲೋಚನೆಯನ್ನ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿ ಯಾರು ಗುರುಗಳ ಹತ್ತಿರ ಹೋಗ್ಲಿಕ್ಕೆ ತಯಾರಾಗಿದ್ದಾರೆ, ಆದ್ರೆ ಮಾರ್ಗದಲ್ಲಿಯೇ ದಾರಿಯಲ್ಲಿಯೇ ಮರಣ ಆಗೋಯ್ತು. 6ರಲ್ಲಿ ಏನ್ ಹೇಳಿದ್ರು, ಮಾತಾಡೋ ಶಕ್ತಿಯನ್ನ ಕಳ್ಕೊಂಡ್ಬಿಟ್ರೆ. 7ರಲ್ಲಿ ಏನ್ ಹೇಳ್ತಿದ್ದಾರೆ, ಮರಣವೇ ಆಗ್ಬಿಟ್ರೆ. ಮರಣ ಆದ್ರೂ ಕೂಡ ಆ ಜೀವ ಆರಾಧಕನೇ ಇದ್ದಾನೆ, ಆ ಜೀವ ಆರಾಧಕ ಅಲ್ಲ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದೇ ರೀತಿಯಾಗಿ 408ನೇ ಗಾಹೆಯಲ್ಲೂ ಕೂಡ ಏನ್ ಹೇಳ್ತಿದ್ದಾರೆ, ಮಾತಾಡೋದ್ರಲ್ಲಿ ಅಸಮರ್ಥ ಆಗ್ಬಿಟ್ರೆ. ಅಲ್ಲಿ ಮೊದಲನೇ ಗಾಥೆಯಲ್ಲಿ ಮಾತಾಡೋ ಶಕ್ತಿಯನ್ನೇ ಕಳ್ಕೊಂಡ್ಬಿಟ್ರು, 2ನೇದಲ್ಲಿ ಮರಣ ಆಯ್ತು ದಾರಿಯಲ್ಲಿ, 3ನೇದ್ರಲ್ಲಿ ಮಾತಾಡ್ಲಿಕ್ಕೆ ಅಸಮರ್ಥತೆ, ಅಂದ್ರೆ ಮಾತಾಡೋ ಶಕ್ತಿ ಇದೆ ಆದ್ರೆ ಬಾಯಿಂದ ಮಾತು ಬರ್ತಾ ಇಲ್ಲ, ಯಾಕಂದ್ರೆ ಅಷ್ಟು ವೀಕ್ನೆಸ್ ಬಂದಿದೆ ಬಾಡಿಯಲ್ಲಿ. ಸೊ ಆ ಪರ್ಸನ್ ಹಿ ಕೆನಾಟ್ ಟಾಕ್, ಏನ್ ಹೇಳ್ತಾರೆ, ಶಬ್ದಗಳು ಹೊರಗೆ ಬರ್ತಾ ಇಲ್ಲ, ಅಷ್ಟು ವೀಕ್ನೆಸ್ ಬಂದ್ಬಿಡ್ತು ಬಾಡಿಯಲ್ಲಿ ಆ ಆಚಾರ್ಯರ ಹತ್ರ ಹೋಗೋಷ್ಟರಲ್ಲಿ ಹೇಳ್ತಾರೆ. ಅವಾಗ್ಲೂ ಕೂಡ ಆ ಮುನಿ ಆರಾಧಕನೇ ಇದ್ದಾರೆ.
ಅರ್ಥ ಆಗ್ತಿದೆ. ಈ ಹಿಸ್ಟ್ರಿಯನ್ನ ನಾವು ತಿಳ್ಕೊಂಡ್ರೆ ಅದನ್ನ ನಾವು ಗಾಹೆಯಲ್ಲಿ ಅರ್ಥ ಮಾಡ್ಕೋಬಹುದು. ನೇರವಾಗಿ ಗಾಥೆಯ ಅರ್ಥವನ್ನ ಓದಿದ್ರೆ ನಮ್ಗೆ ಗೊತ್ತಾಗೋದಿಲ್ಲ. ಈ ಹಿಸ್ಟ್ರಿ ಇದೆಯಲ್ಲ, ನಿರ್ಯಾಪಕ ಆಚಾರ್ಯನ ಹುಡುಕಕ್ಕೆ ಹೋಗ್ತಾ ಇದ್ದಾರೆ, ಮಧ್ಯದಲ್ಲಿ ಏನಾದ್ರೂ ಆಗ್ಬಿಟ್ರೆ ಅನ್ನೋದು, ಅದನ್ನ ನಾವು ತಿಳ್ಕೊಂಡ್ರೆ ಮಾತ್ರ ಅದನ್ನ ನಾವು ನೇರವಾಗಿ ಅರ್ಥ ಮಾಡ್ಕೋಬಹುದು. ಇನ್ನು 409 ಏನ್ ಹೇಳ್ತಿದ್ದಾರೆ, ಯಾರು ಗುರುಗಳ ಸಮ್ಮುಖದಲ್ಲಿ ತನ್ನ ಅಪರಾಧವನ್ನ ತಿಳಿಸ್ಲಿಕ್ಕೆ ಗುರುಗಳ ಹತ್ರ ಹೋಗ್ತಾ ಇದ್ದಾರೆ, ಮತ್ತೆ ಮಧ್ಯದಲ್ಲೇ ಆಚಾರ್ಯರು ಸತ್ತೋಗ್ಬಿಟ್ರೆ ನಿರ್ಯಾಪಕ ಆಚಾರ್ಯರು ಸತ್ತೋಗ್ಬಿಟ್ರೆ ಅಂದ್ರೆ ಯಾವ ಆಚಾರ್ಯ ಹತ್ರ ಈ ಕ್ಷಪಕ ಮುನಿ ಹೋಗ್ತಾ ಇದ್ರು, ಒಂದ್ ವೇಳೆ ಮಾರ್ಗದಲ್ಲೇ ಆ ಆಚಾರ್ಯರ ಮರಣನೇ ಆಗ್ಬಿಟ್ರೆ ಹೇಳ್ತಾರೆ, ಆವಾಗ್ಲೂ ಕೂಡ ಆ ಮುನಿ ಕ್ಷಪಕ ಮುನಿ ಆರಾಧಕನೇ ಇದ್ದಾನೆ, ಆ ಮುನಿ ಆರಾಧಕ ಅಲ್ಲ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಇಲ್ಲಿ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಯಾವ ಅಪರಾಧ ಇದೆ, ಇನ್ನು ಅಪರಾಧ ಬೋಧ ಇದೆಯಲ್ಲ, ಇದನ್ನೆಲ್ಲ ನಾವು ಪ್ರತಿಕ್ರಮಣ ಪ್ರತ್ಯಾಖ್ಯಾನ ಆಲೋಚನೆಯ ರೂಪದಲ್ಲಿ ಅದನ್ನು ವಿಸ್ತೃತವಾಗಿ ಚರ್ಚೆ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಯಾವ ಅಪರಾಧದ ಬಗ್ಗೆ ಎಲ್ಲ ಆಚಾರ್ಯರು ಮಾತಾಡ್ತಾ ಇದ್ದಾರೆ ಅಂತ, ಏನ. ಆದ್ರೆ ಅದಕ್ಕೆಲ್ಲ ಸಮಯ ಇಲ್ಲ ನಮಗಿಲ್ಲಿ. ಆದ್ರೆ ನಡೆದಿರುವಂತಹ ಅಪರಾಧಗಳನ್ನ ಗುರುಗಳ ನಿರ್ಯಾಪಕ ಆಚಾರ್ಯರ ಸಮ್ಮುಖದಲ್ಲಿ ಹೋಗಿ ಅದನ್ನ ಸ್ವೀಕಾರ ಮಾಡಿ ಅದರ ನಿಂದನೆಯನ್ನ ಮಾಡಿ ಸಮಾಧಿಯನ್ನ ಪಡೆದುಕೊಳ್ಳುವಂಥದ್ದು ವಿಧಿ ಇದೆ. ಇಲ್ಲ ಅಂದ್ರೆ ಏನಾಗತ್ತೆ, ಇಲ್ಲ ಅಂದ್ರೆ ಮನಸ್ಸಿನಲ್ಲಿ ಶಲ್ಯ ಉಳಿಯತ್ತೆ. ಮಾಯಾಶಲ್ಯ ನಿಧಾನ ಶಲ್ಯ ಇದೆಯಲ್ಲ, ಮಾಯಾಶಲ್ಯ ಉಳ್ಕೊಂಡ್ಬಿಡುತ್ತೆ. ಒಂದು ವೇಳೆ ಮುನಿಗಳು ಕ್ಷಪಕ ಮುನಿ ಗುರುಗಳ ಹತ್ರ ಹೋಗಿ ಹೇಳದೆ ಹೋದ್ರೆ ಆ ಮಾಯಾಶಲ್ಯ ಇದೆಯಲ್ಲ ಅದು ಮನ್ಸಲ್ಲೇ ಉಳ್ಕೊಂಡ್ಬಿಡುತ್ತೆ. ಮಾಯಾಶಲ್ಯ ಮನ್ಸಲ್ಲಿ ಉಳ್ಕೊಂಡ್ಬಿಟ್ರೆ ಏನಾಗತ್ತೆ, ಮಾಯಾಶಲ್ಯ ಮನ್ಸಲ್ಲಿ ಉಳ್ಕೊಂಡ್ಬಿಟ್ರೆ ರತ್ನತ್ರಯ ಧರ್ಮದಲ್ಲಿ ಅದು ಅಶುದ್ಧಿಯನ್ನ ತಂದುಬಿಡುತ್ತೆ. ಅರ್ಥ ಆಗತ್ತೆ. ರತ್ನತ್ರಯ ಧರ್ಮದಲ್ಲಿ ಅದು ಅಶುದ್ಧಿಯನ್ನ ತಂದುಬಿಟ್ರೆ ಆರಾಧನೆ ಎಲ್ಲಾಗುತ್ತೆ ಅವಾಗ, ಯಾಕಂದ್ರೆ ಆರಾಧನೆಯಲ್ಲಿ ಅಶುದ್ಧಿ ಉಂಟಾಯ್ತು. ಹಾಗಾಗಿ ಮಾಯಾಶಲ್ಯವನ್ನ ದೂರ ಮಾಡೋದು ಬಹಳ ಅವಶ್ಯಕ ಇದೆ. ಅದಕ್ಕೆ ಈ ಪ್ರಶ್ನೆ ಬಂತು. ಶಲ್ಯ ಈಗ ಆ ಆಚಾರ್ಯರ ಹತ್ರ ಹೋಗಿ ಹೇಳದೆ ಹೋದ್ರೆ ಶಲ್ಯ ಮನ್ಸಲ್ಲೇ ಉಳ್ಕೋತಲ್ಲ, ಮನಸ್ಸಲ್ಲೇ ಉಳ್ಕೊಂಡ ಮೇಲೆ ಅವ್ರಿಗೆ ಆರಾಧಕ ಅಂತ ಹೆಂಗ್ ಕರಿತೀರಿ ನೀವು? ಈ ಪ್ರಶ್ನೆಗೆ ಉತ್ತರ ರೂಪವಾಗಿ ಇದನ್ನೆಲ್ಲ ಹೇಳ್ತಿದ್ದಾರೆ. 10ನೇ ಗಾಥೆಯಲ್ಲಿ ಅದನ್ನ ವಿಸ್ತೃತವಾಗಿ ಆ ಸಂದೇಹವನ್ನ ನಿವಾರಣೆ ಮಾಡ್ತಾರೆ. ಯಾವ ಕ್ಷಪಕ ಮುನಿ ಇದ್ದಾರೆ ಅವರು ಮನಸ್ಸಿನಲ್ಲಿ ದೃಢ ನಿರ್ಣಯ ಮಾಡಿದ್ದಾರೆ, ಅದರ ಜೊತೆಗೆ ಆ ಮುನಿಗೆ ಸಂಸಾರ ಭಯಭೀತ ರೂಪ ಸಂವೇಗ ಭಾವ ಇದೆ, ಮತ್ತು ಯಾವ ಸಾಂಸಾರಿಕ ಭೋಗೋಪಭೋಗಗಳಿದೆ ಅವುಗಳಲ್ಲಿ ವಿರಕ್ತಿ ಭಾವ ಆಗಿರೋದ್ರಿಂದ ಉದ್ವೇಗ ಭಾವ ಇದೆ. ಹಾಗಾಗಿ ಅವ್ರಿಗೆ ಏನಂತ ಕರೀತಾರೆ, ಸಂವೇಗ ಉದ್ವೇಗ ತೀವ್ರ ಶ್ರದ್ಧೆ ಉಳ್ಳಂತಹ ಮುನಿ. ಏನಂತ ಕರೀತಾರೆ ಅವ್ರಿಗೆ? ಸಂವೇಗ ಉದ್ವೇಗ ತೀವ್ರ ಶ್ರದ್ಧೆ ಇರುವಂತಹ ಮುನಿ. ಅರ್ಥ ಆಗ್ತಿದೆ? ಸಂವೇಗ ಉದ್ವೇಗ ತೀವ್ರ ಶ್ರದ್ಧೆ ಉಳ್ಳಂತಹ ಮುನಿ ಇರೋದ್ರಿಂದ ಅವರಿಗೆ ಆ ಮಾಯಾಶಲ್ಯ ಮನಸ್ಸಿನಲ್ಲಿ ಉಳಿಯೋದಿಲ್ಲ, ಆ ಮಾಯಾಶಲ್ಯ ಮನಸ್ಸಿನಿಂದ ದೂರ ಆಗುತ್ತೆ. ಹಾಗಾಗಿ ಯಾವ ಮುನಿಗಳಿದ್ದಾರೆ ಅವರಿಗೆ ಮಾಯಾಶಲ್ಯ ದೂರ ಆಗಿರೋದ್ರಿಂದ ಅವರಿಗೆ ನಾವು ಕ್ಷಪಕ ಮುನಿ ಆರಾಧಕನೇ ಅಂತ ಕರಿತೇವೆ. ಆರಾಧಕ ಅಂತ ಕರೆಯೋದ್ರಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಲ್ಲ ಅನ್ನೋದನ್ನ 410 ಹೇಳ್ತಾರೆ. ಇನ್ನು 11 ಏನ್ ಹೇಳ್ತಿದ್ದಾರೆ, ನಿರ್ಯಾಪಕ ಆಚಾರ್ಯರ ಹುಡುಕಕ್ಕೆ ಹೋಗುವಾಗ ಯಾವ ಕ್ಷಪಕ ಮುನಿ ಇದ್ದಾರೆ ಆ ಕ್ಷಪಕ ಮುನಿಯಲ್ಲಿ ಯಾವ ಗುಣಗಳಿರಬೇಕು? ಬಹಳ ಸುಂದರವಾದ ಚರ್ಚೆ ಇದೆ. ಆದ್ರೆ ಇಲ್ಲಿ ಈ ಚರ್ಚೆ ಬಂದಿದೆಯಲ್ಲ, ಇದು ಕೂಡ ನಮಗೆ ಆ ಯಾವ ಯಾಪನೀಯ ಸಂಘದ ಒಂದು ಸ್ವರೂಪ ಇದೆ ಅದನ್ನ ಪುನಃ ಜ್ಞಾಪಿಸ್ಕೊಡುತ್ತೆ. ಯಾಕಂದ್ರೆ ನಿರ್ಯಾಪಕ ಆಚಾರ್ಯನ ಹುಡುಕಕ್ಕೆ ಹೋಗುವಂತಹ ಯಾವ ಕ್ಷಪಕ ಮುನಿ ಇದ್ದಾರೆ ಆ ಕ್ಷಪಕ ಮುನಿಯಲ್ಲಿ ಯಾವ ಗುಣಗಳಿರ್ಬೇಕು ಅನ್ನೋದನ್ನ 11ನೇ ಗಾಹೆಯಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಆ ಗುಣಗಳನ್ನ ಹೇಳ್ತಾ ಇಲ್ಲಿ ಜಿತಕಲ್ಪದ ಒಂದು ಉಲ್ಲೇಖ ಬರುತ್ತೆ. ಜಿತಕಲ್ಪ ಇತ್ಯಾದಿ 10 ಕಲ್ಪಗಳ ಚರ್ಚೆ ಶ್ವೇತಾಂಬರ ಪರಂಪರೆಯಲ್ಲಿ ಬರುತ್ತೆ, ದಶವೈಕಾಲಿಕ ಸೂತ್ರದಲ್ಲಿ ಬರುತ್ತೆ.
ಆ ಯಾವ 10 ಕಲ್ಪಗಳಿದೆ ಅಥವಾ ದಶವೈಕಾಲಿಕ ಸೂತ್ರ ಇದೆ ಅದು ಶ್ವೇತಾಂಬರ ಪರಂಪರೆಯಲ್ಲಿ ಮಾನ್ಯ ಇದೆ. ಆದ್ರೆ ದಿಗಂಬರ ಪರಂಪರೆಯಲ್ಲಿ ದಶವೈಕಾಲಿಕ ಸೂತ್ರವೇ ಅವೈಲೇಬಲ್ ಇಲ್ಲ. ಇನ್ನು ಅದರಲ್ಲಿರೋ 10 ಕಲ್ಪಗಳ ಒಂದು ಸ್ವೀಕಾರ ಅಂತೂ ಇಲ್ವೇ ಇಲ್ಲ. ಆದ್ರೆ ಇಲ್ಲಿ ಜಿತಕಲ್ಪದ ಚರ್ಚೆ ಬರ್ತಾ ಇದೆ. ಇದರ ಅರ್ಥ ಯಾವ ಯಾಪನೀಯ ಸಂಘದ ಒಂದು ಸ್ವರೂಪ ಇತ್ತಲ್ಲ, ಯಾಪನೀಯ ಸಂಘದ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಅವರು, ನಾನು ಹಳೆ ಸ್ವಾಧ್ಯಾಯದಲ್ಲಿ ಕೂಡ ಚರ್ಚೆ ಮಾಡಿದ್ದೆ ಅಂತ ನನಗೆ ಜ್ಞಾಪಕ. ಯಾರಿಗೆ ಗೊತ್ತಿಲ್ಲ ಅವರು ಸಂಕ್ಷಿಪ್ತವಾಗಿ ಏನ್ ತಿಳಿಯೋದು, ದಿಗಂಬರ ಮತ್ತು ಶ್ವೇತಾಂಬರ ಅಂತ 2 ನಾವು ಕೇಳೇ ಇದ್ದೇವೆ. ಈ 3ನೇ ಯಾಪನೀಯ ಸಂಘ ಎಲ್ಲಿಂದ ಬಂತು ಅಂತ ಹೇಳಿದ್ರೆ, ಈ ಮಧ್ಯದಲ್ಲಿ ಈ ಯಾಪನೀಯ ಸಂಘ ಏನಿತ್ತು, ಇವರ ಆಚರಣೆ ಎಲ್ಲ ದಿಗಂಬರ ಆಚಾರ್ಯರ ತರನೇ ಇದ್ರು. ಪಾಣಿಪಾತ್ರಿ, ಕೈಯಲ್ಲೇ ಆಹಾರ ತಗೋತಾ ಇದ್ರು, ನಗ್ನ ದಿಗಂಬರ ಇರ್ತಿದ್ರು, ಶೂನ್ಯಾಗಾರ ವಿಮೋಚಿತ ವಾಸ್ ಅರಣ್ಯ ಇತ್ಯಾದಿಗಳಲ್ಲೇ ವಾಸ ಮಾಡ್ತಿದ್ರು, ಪಿಂಚಿಕ ಮಂಡಲ ಧಾರಣೆ ಮಾಡ್ತಿದ್ರು. ಎಲ್ಲವೂ ಅದೇ ರೀತಿಯಾದ ಆಚರಣೆ ಇತ್ತು. ಆದ್ರೆ ಸಿದ್ಧಾಂತಗಳಲ್ಲಿ ಕೆಲವು ಶ್ವೇತಾಂಬರರ ಒಂದು ವಿಚಾರಗಳನ್ನ ಕೂಡ ಅವರು ಎಕ್ಸೆಪ್ಟ್ ಮಾಡ್ತಾ ಇದ್ರು. ಅವ್ರಿಗೂ ಕೂಡ ಕೆಲವು ಶ್ವೇತಾಂಬರ ವಿಚಾರಗಳನ್ನು ಕೂಡ ನೀವು ಸರಿ ಮಧ್ಯದ ಮಾರ್ಗವನ್ನು ಹಿಡ್ಕೊಂಡು ಹೋಗುವಂತಹ ಕೆಲವು ಸಮಯ ಇತ್ತು. ಅದಕ್ಕೆ ಯಾಪನೀಯ ಸಂಘ ಅಂತ ಕರೆದ್ರು. ಯಾಪನೀಯ ಸಂಘದ ಈಗಲೇ ಹೇಳಿದಂತೆ ದೇವಸೇನ ಇತ್ಯಾದಿ ಆಚಾರ್ಯರು ಬಹಳ ನಿಂದನೆಯನ್ನು ಮಾಡಿದ್ದಾರೆ. ಆದ್ರೆ ಅದೇನೇ ಇತಿಹಾಸದಲ್ಲಿ ಯಾವ ರೀತಿಯಾದ ಸಂದರ್ಭ ಇತ್ತು ಅನ್ನೋದನ್ನ ನಾವು ಹೇಳಕ್ಕಾಗೋದಿಲ್ಲ. ಆದ್ರೆ ಮಧ್ಯಮ ಮಾರ್ಗವನ್ನ ಸ್ವೀಕಾರ ಮಾಡಿದಂತಹ ಕೆಲವು ಮುನಿಗಳು ಕೂಡ ಇದ್ರು. ಆ ಮುನಿಗಳಿಗೆ ನಾವು ನಿರ್ಯಾಪಕಾಚಾರ್ಯರು ಅಂತ ಕರಿತೇವೆ. ಅವರು ಶ್ವೇತಾಂಬರ ಪರಂಪರೆಯ ಕೆಲವು ಸ್ತ್ರೀ ಮುಕ್ತಿಯ ವಿಚಾರವನ್ನ ಸ್ವೀಕಾರ ಮಾಡ್ತಾರೆ. ಇಂತಹ ಕೆಲವು ವಿಚಾರಗಳನ್ನ ಸ್ವೀಕಾರ ಮಾಡೋರಿಗೆ ಯಾಪನೀಯ ಸಂಘದ ಆಚಾರ್ಯರು ಅಂತ ಕರೀತಾರೆ. ಅಂಥದ್ದೇ ಕೆಲವು ವಿಷಯ ಇಲ್ಲಿ ಬಂದಿದೆ. ಜಿತಕಲ್ಪ ಅನ್ನುವಂತಹ ಯಾವ ವಿಚಾರ ಇದೆ ಅದು ಶ್ವೇತಾಂಬರ ಪರಂಪರೆಯಲ್ಲಿ ಬರುತ್ತೆ. ಇರ್ಲಿ, ಈ ಕ್ಷಪಕ ಮುನಿ ನಿರ್ಯಾಪಕಾಚಾರ್ಯನ ಹುಡುಕಕ್ಕೆ ಹೋಗ್ತಿದ್ರೆ ಇವರಲ್ಲಿ ಯಾವ ಗುಣಗಳಿರ್ಬೇಕು ಹೇಳ್ತಾರೆ. ಶಾಸ್ತ್ರ ನಿರತಿಚಾರ ರತ್ನತ್ರಯಕ್ಕೂ ಬದಲಾತೆ ಹೇ, ಅಂದ್ರೆ ನಿರತಿಚಾರ ರತ್ನತ್ರಯದ ಪಾಲನೆ ಇರಬೇಕು. ಆತ್ಮನ ಶುದ್ಧಿಗೋಸ್ಕರ ಪ್ರಯತ್ನ ಪಡ್ತಾ ಇರಬೇಕು. ಸಂಕ್ಲೇಶ ಭಾವಗಳಿರಬಾರ್ದು. ಯಾಕಂದ್ರೆ ಸಂಕ್ಲೇಶ ಪರಿಣಾಮಗಳಿದ್ರೆ ದೂರದವರೆಗೆ ಗಮನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮನಸ್ಸಿನಲ್ಲೇ ಸಂಕ್ಲೇಶ ಪರಿಣಾಮಗಳಿದ್ರೆ ಬಹಳ ದೂರದವರೆಗೆ ವಿಹಾರ ಮಾಡ್ಲಿಕ್ಕೆ ಹೆಂಗ್ ಸಾಧ್ಯ ಆಗತ್ತೆ. ಹಾಗಾಗಿ ಸಂಕ್ಲೇಶ ಪರಿಣಾಮಗಳಿರಬಾರ್ದು. ಗುರುಗಳ ಹತ್ರ ಹೋಗಿ ತನ್ನ ದೋಷಗಳನ್ನ ಮಾಯಾಚಾರ ಇಲ್ಲದೆ ಪ್ರಕಟಪಡಿಸುವಂತಹ ಪರಿಣಾಮಗಳಿರ್ಬೇಕು. ನಾನು ಕೃತಾರ್ಥನಾದೆ ಅಂತ ಆ ನಿರ್ಯಾಪಕ ಆಚಾರ್ಯರ ಹತ್ರ ಹೋಗಿ ಸಂತುಷ್ಟನಾಗಬೇಕು. ಅರ್ಥ ಆಗ್ತಿದ್ದಲ್ಲಿ ಇದು ಈ ಎಲ್ಲ ನಾನು ನನ್ನ ಯಾವ ಸಮಾಧಿಯ ಭಾವನೆ ಇದೆ ಅದನ್ನ ಸಂಪೂರ್ಣಗೊಳಿಸ್ಲಿಕ್ಕೆ ನಿಮ್ಮ ಹತ್ರ ಬಂದಿದ್ದೇನೆ, ಉದ್ಯತನಾಗಿದ್ದೇನೆ ಅನ್ನುವಂತಹ ಭಾವನೆಗಳ ಮೂಲಕ ಆ ಮುನಿ ನಿರ್ಯಾಪಕ ಆಚಾರ್ಯರ ಹತ್ರ ಹೋಗಬೇಕು ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಅತ್ಯಂತ ಉತ್ಸಾಹ ಹಾಗೂ ವಿನಯ ಭಾವ ಎರಡೂ ಕೂಡ ಇರ್ಬೇಕು. ಯಾಕೆ ಇದು ಇಂಪಾರ್ಟೆಂಟ್ ಇದೆ? ಯಾಕಂದ್ರೆ ಈ ಕ್ಷಪಕ ಮುನಿ ಆಲ್ರೆಡಿ ಆಚಾರ್ಯ ಇದ್ರು ಅವರು ಒಂದು ಸಂಘದ್ದು. ಆದ್ರೆ ಈಗ ಹೋಗಿ ಇನ್ನೊಬ್ಬರ ಆಚಾರ್ಯ ಹತ್ರ ಹೋಗ್ಬೇಕಲ್ಲ. ಹಾಗಾಗಿ ವಿನಯ ಕೂಡ ಇರೋದು ಬಹಳ ಅವಶ್ಯಕ ಇದೆ. ಇನ್ನು ಮುಂದಿನ 12ನೇ ಗಾಥೆಯಲ್ಲಿ ಏನ್ ಹೇಳ್ತಿದ್ದಾರೆ, ಈ ಕ್ಷಪಕ ಮುನಿ ಇನ್ನೊಂದು ಸಂಘಕ್ಕೆ ಹೋಗ್ತಾ ಇದಾರಲ್ಲ, ಇನ್ನೊಂದು ಸಂಘಕ್ಕೆ ಹೋದಾಗ ಅಲ್ಲಿ ಏನೇನು ವಿಚಾರಗಳು ನಡೆಯುತ್ತೆ. ಆ ಇನ್ನೊಂದು ಸಂಘದಲ್ಲಿ ಹೋದಾಗ ಈ ಕ್ಷಪಕ ಮುನಿ ಆ ಸಂಘಕ್ಕೆ ಅತಿಥಿಗಳಾಗಿರ್ತಾರೆ. ಈಗ ಆ ಅತಿಥಿಯನ್ನ ಆ ಸಂಘದವ್ರು ಹೇಗೆ ಬರ್ಮಾಡ್ಕೊಡ್ತಾರೆ, ಆಚಾರ್ಯರು ಹೇಗೆ ಬರ್ಮಾಡ್ಕೊಳ್ತಾರೆ, ಆ ಸಂಘದ ಅನ್ಯ ಸಾಮಾನ್ಯ ಮುನಿಗಳು ಯಾವ ರೀತಿಯಾಗಿ ನಡ್ಕೋತಾರೆ ಈ ಕ್ಷಪಕ ಮುನಿ ಜೊತೆಗೆ, ಆ ವಿಚಾರಗಳನ್ನ ಮುಂದೆ ಹೇಳ್ತಾರೆ. ಅತಿಥಿ ಬರ್ತಾ ಇರೋದನ್ನ, ಸಂಘದ ಕಡೆಗೆ ಬರ್ತಾ ಇರೋದನ್ನ ನೋಡಿದ ತಕ್ಷಣ ಏನಾಗತ್ತೆ ಹೇಳ್ತಾರೆ, ಆ ಸಂಘದ ಮುನಿಗಳೆಲ್ಲ ಎದ್ದು ನಿಂತ್ಕೋತಾರೆ. ಎಷ್ಟು ಸುಂದರವಾದ ಪ್ರಾಕ್ಟಿಕಲ್ ವರ್ಣನೆ ಇದೆ. ಒಂದು ರೀತಿಯಾಗಿ ಸಂಪೂರ್ಣ ಒಂದು ನಾಟಕದ ವೇದಿಕೆಯನ್ನ ನಾವು ಸೃಷ್ಟಿ ಮಾಡಬಹುದು. ಆ ರೀತಿಯಾಗಿ ಜೀವಂತ ವರ್ಣನೆಯನ್ನ ಮಾಡ್ತಿದ್ದಾರೆ. ಈ ಕ್ಷಪಕ ಮುನಿ ನಿರ್ಯಾಪಕ ಆಚಾರ್ಯ ಸಂಘದಲ್ಲಿ ಹೋದಾಗ ಆ ಸಂಘದ ಎಲ್ಲಾ ಸದಸ್ಯರು ಎದ್ದು ನಿಂತ್ಕೋತಾರೆ. ಯಾಕೆ ಎದ್ದು ನಿಂತ್ಕೋತಾರೆ? ವಿನಯ. ಯಾತಕ್ಕೋಸ್ಕರ ವಿನಯ? ರತ್ನತ್ರಯದ ವಿನಯ. ಅವರಲ್ಲೂ ರತ್ನತ್ರಯ ಇದೆ, ನಮ್ಮಲ್ಲೂ ರತ್ನತ್ರಯ ಇದೆ.
ಆ ರತ್ನತ್ರಯದ ಅಭಿವಾದನೆಗೋಸ್ಕರ ಎದ್ದು ನಿಂತ್ಕೋತಾರೆ. ಎದ್ದು ನಿಂತ್ಕೋತಾರೆ, ಜಿನಾಗಮದ ಆಜ್ಞೆಯನ್ನ ಪಾಲನೆ ಮಾಡ್ಲಿಕ್ಕೆ ಯಾವ ಕ್ಷಪಕ ಮುನಿ ಬಂದಿದ್ದಾರೆ ಯಾವ ಕ್ಷಪಕ ಮುನಿ ಬಂದಿದ್ದಾರೆ ಅವರಲ್ಲಿ ವಾತ್ಸಲ್ಯ ಭಾವವನ್ನು ತೋರಿಸ್ತಾರೆ. ಅವರ ಯಾವ ರೀತಿಯಾದ ಆಚಾರ ಇತ್ಯಾದಿಗಳಿದ್ದಾರೆ ಅವುಗಳನ್ನ ನೋಡ್ಲಿಕ್ಕೆ ಎದ್ದು ನಿಲ್ತಾರೆ. ಯಾಕಂದ್ರೆ ಇನ್ನು ಮುಂದೆ ಹೇಳೋರಿದ್ದಾರೆ, ಏನ್ ಹೇಳೋರಿದ್ದಾರೆ, ಈ ಕ್ಷಪಕ ಮುನಿಯ ಪರೀಕ್ಷೆಯನ್ನ ಮಾಡೋರಿದ್ದಾರೆ. ಈಗ ಅಂದ್ರೆ ಸಾಮಾನ್ಯವಾಗಿ ನಾವು ತಿಳಿಯೋದು ಸಮಯ ಕಡಿಮೆ ಇದೆ. ಸಾಮಾನ್ಯವಾಗಿ ಏನ್ ತಿಳಿಯೋದು ಅಂದ್ರೆ ಕ್ಷಪಕ ಮುನಿ ಇನ್ನೊಂದು ಸಂಘಕ್ಕೆ ಹೋದಾಗ ಮ್ಯಾಕ್ಸಿಮಮ್ 3 ದಿನ ಆ ಕ್ಷಪಕ ಮುನಿ ಆ ಸಂಘದಲ್ಲಿ ಇರ್ಲಿಕ್ಕೆ ಅನುಮತಿ ಇದೆ, ಯಾವುದೇ ಅಡೆತಡೆಗಳಿಲ್ಲದೆ. 3 ದಿನಗಳಲ್ಲಿ ಆ ಸಂಘದ ಆಚಾರ್ಯರು ಮತ್ತೆ ಅನ್ಯ ಮುನಿಗಳು ಕೂಡ ಏನ್ ಮಾಡ್ತಾರೆ ಅಂದ್ರೆ ಬಂದಿರುವಂತಹ ಆಗಂತುಕ ಅತಿಥಿ ಕ್ಷಪಕ ಮುನಿಯ ಪರೀಕ್ಷೆಯನ್ನ ಮಾಡ್ತಾರೆ. ನೀವ್ ಹೇಳ್ತಾರೆ ಪರೀಕ್ಷೆಯನ್ನ ಮಾಡ್ತಾರೆ. ಎಷ್ಟು ಅದ್ಭುತವಾದ ವಿಚಾರ ಇದೆ. ಯಾಕಂದ್ರೆ ಬಂದಂತಹ ಮುನಿ ವಾಸ್ತವಿಕವಾಗಿಯೂ ಸಲ್ಲೇಖನ ತಗೊಳ್ಳಿಕ್ಕೆ ಯೋಗ್ಯ ಇದ್ದಾರೇನೋ, ಸಾಮಯಿಕವನ್ನ ಸಮಯಕ್ಕೆ ತಕ್ಕಂತೆ ಮಾಡ್ತಾರೇನೋ, ದ್ರವ್ಯ ಸಾಮಯಿಕ ಭಾವ ಸಾಮಯಿಕ ಮಾಡ್ತಾರೇನೋ, ನಿಷ್ಠಾಪನ ಸಮಿತಿ, ಯಶನಾ ಸಮಿತಿ, ಆದಾನ ನಿಕ್ಷೇಪನ ಸಮಿತಿ, ಪ್ರತಿಷ್ಠಾಪನ ಸಮಿತಿ ಕರೆಕ್ಟಾಗಿ ಪಾಲನೆ ಮಾಡ್ತಾರೇನೋ, ವಸ್ತುಗಳನ್ನ ಇಡುವಾಗ ತಗೊಳ್ಳುವಾಗ ಯಾವ ರೀತಿ ಆಚರಣೆ ಇದೆ, ಆಹಾರಕ್ಕೆ ಹೋಗುವಾಗ ಗೋಚರಿ ಯಾವ ರೀತಿಯಾಗಿದೆ, ಅರ್ಥ ಆಗತ್ತಲ್ಲ. 18 ದೋಷಗಳಿಂದ ರಹಿತವಾದ ಆಹಾರವನ್ನ ತಗೋತಾರೋ ಇಲ್ವೋ, ನವದಾಭಕ್ತಿ ಆಹಾರವನ್ನ ತಗೋತಾರೋ ಇಲ್ವೋ, ಅನೇಕ ರೀತಿಯಾಗಿ ಆ ಯಾವ ಮುನಿಗಳು ಬಂದಿದ್ದಾರೆ ಅವರ ಪರೀಕ್ಷೆಯನ್ನ ಮಾಡ್ತಕ್ಕಂಥದ್ದು 3 ದಿನಗಳ ಕಾಲ ಆ ಸಂಘದಲ್ಲಿ ನಡೆಯುತ್ತೆ. ಅರ್ಥ ಆಗತ್ತಲ್ಲ. 3 ದಿನಗಳೊಳಗೆ ಆ ಪರೀಕ್ಷೆ ಪೂರ್ಣ ಆಗುತ್ತೆ. 3 ದಿನಕ್ಕಿಂತ ಜಾಸ್ತಿ ಆ ಮುನಿಯನ್ನ ಸಂಘದಲ್ಲಿ ಇಟ್ಕೊಳ್ಳೋ ಹಾಗಿಲ್ಲ. ಮುಂದಿನ ಗಾಥೆಗಳ ವಿಚಾರವನ್ನ ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ. 3 ದಿನಗಳಲ್ಲಿ ನಿರ್ಣಯ ಆಗ್ಬಿಡ್ಬೇಕು. ಒಂದು ವೇಳೆ ಆ ಮುನಿ ಸಂಘದಲ್ಲಿ ಇರ್ಲಿಕ್ಕೆ ಯೋಗ್ಯ ಇಲ್ಲ ಅಂದ್ರೆ ಅವ್ರನ್ನ ಕಳಿಸ್ಬಿಡ್ತಾರೆ. ಸಂಘದಲ್ಲಿ ಇರ್ಲಿಕ್ಕೆ ಯೋಗ್ಯ ಇದ್ದಾರೆ ಅಂದ್ರೆ ಸಮಾಧಿಯ ವಿಚಾರಗಳು ಪ್ರಾರಂಭ ಆಗ್ಬಿಡುತ್ತೆ. ವಾಟ್ ಎವರ್ ಇಟ್ ಮೇ ಬಿ, ದ ಡಿಸಿಷನ್ ಹ್ಯಾಸ್ ಟು ಬಿ ಟೇಕನ್ ಪ್ಲೇಸ್ ವಿದಿನ್ 3 days. 3 ದಿನಗಳ ಒಳಗಡೆ ಇದು ಡಿಸಿಷನ್ ಆಗ್ಬಿಡ್ಬೇಕು. ಇದು ಮೂಲ ವಿಚಾರ. ಅದೇ ರೀತಿಯಾಗಿ ಯಾವ ಕ್ಷಪಕ ಮುನಿ ಇದ್ದಾರೆ ಆ ಕ್ಷಪಕ ಮುನಿ ಕೂಡ 3 ದಿನ, ಅವ್ರಿಗೂ ಕೂಡ ಟೈಮ್ ಇದೆ. ಅವರು ಕೂಡ ಇಡೀ ಸಂಘದ ಪರೀಕ್ಷೆಯನ್ನು ಮಾಡ್ತಾರೆ. ಅರ್ಥ ಆಗುತ್ತೆ, ಬಹಳ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಅವ್ರ ಸಮಾಧಿಯನ್ನು ತಗೊಳ್ಳೋರಿದ್ದಾರೆ. ಈ ಸಂಘದಲ್ಲಿ ನಂದು ಸರಿಯಾಗಿ ಸಮಾಧಿ ಆಗುತ್ತೋ ಇಲ್ವೋ, ಸಂಘದ ಸದಸ್ಯರು ಸಮಾಧಿ ಮಾಡಿಸ್ಲಿಕ್ಕೆ ಯೋಗ್ಯ ಇದ್ದಾರೋ ಇಲ್ವೋ, ಅರ್ಥ ಆಗತ್ತಲ್ಲ. ಪ್ರತಿಲೇಖನದಲ್ಲಿ, ವಚನಗಳಲ್ಲಿ, ಆದಾನ ಗ್ರಹಣ, ವಸ್ತುಗಳನ್ನು ಗ್ರಹಣೆ ಮಾಡೋದ್ರಲ್ಲಿ, ನಿಕ್ಷೇಪ ಇಡೋದ್ರಲ್ಲಿ, ಸ್ವಾಧ್ಯಾಯದಲ್ಲಿ, ವಿಹಾರದಲ್ಲಿ, ಭಿಕ್ಷಾಗ್ರಹಣೆಯಲ್ಲಿ ಇತ್ಯಾದಿಗಳಲ್ಲಿ ಎಲ್ಲಾ ಕ್ರಿಯೆಗಳಲ್ಲಿ ಒಬ್ಬರು ಇನ್ನೊಬ್ಬರು ಪರೀಕ್ಷೆಯನ್ನ ಮಾಡ್ತಾರೆ. ಈ ರೀತಿಯಾದ ಪರೀಕ್ಷೆ ಮಾಡಿದ ನಂತರ ಅಲ್ಲಿ ನಿರ್ಣಯ ಆಗೋದು ಸುಲಭ ಆಗುತ್ತೆ. ಆ ರೀತಿಯಾಗಿ ಸಂಘದಲ್ಲಿ ಕ್ಷಪಕ ಮುನಿ ನಿರ್ಯಾಪಕಾಚಾರ್ಯರ ನಿರ್ಣಯನ ಮಾಡ್ತಾರೆ, ಮತ್ತೆ ನಿರ್ಯಾಪಕಾಚಾರ್ಯರು ಕ್ಷಪಕ ಮುನಿಯ ಪರೀಕ್ಷೆ ಮಾಡಿ ನಿರ್ಣಯವನ್ನ ಮಾಡ್ತಾರೆ. ಇನ್ನ ಅವಶ್ಯವಾಗಿ ಮಾಡಲಿಕ್ಕೆ ಯೋಗ್ಯವಾದಂತಹ ಯಾವ ಸಾಮಾಯಿಕ ಇತ್ಯಾದಿ ಕ್ರಿಯೆಗಳಿದೆ ಅವುಗಳನ್ನು ಸರಿಯಾಗಿ ಮಾಡ್ತಾ ಇದ್ದಾರೋ ಇಲ್ವೋ, ಅನೇಕ ರೀತಿಯಾಗಿ ಯಾವ ನಮಸ್ಕಾರ ಮುದ್ರೆ ಇತ್ಯಾದಿಗಳಿದೆ, ಅಥವಾ 28 ಮೂಲಗುಣಗಳಲ್ಲಿ ಏನು ಎಲ್ಲ ಬರುತ್ತೆ ಅದೆಲ್ಲವನ್ನ ನಾವು ವಿಸ್ತೃತವಾಗಿ ಇಲ್ಲಿ ನೋಡಬಹುದು. ಟೀಕೆಯಲ್ಲಿ ವಿಸ್ತೃತವಾಗಿ ಆಚಾರ್ಯ ಚರ್ಚೆಯನ್ನು ಕೂಡ ಮಾಡ್ತಾರೆ. ಈ 28 ಮೂಲಗುಣಗಳಲ್ಲಿ ಯಾವೆಲ್ಲ ಚರ್ಯೆಗಳಿದೆ ಅವೆಲ್ಲವನ್ನ ಯಾವ ರೀತಿಯಾಗಿ ಆಚಾರ್ಯರು ಪಾಲನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ಪರೀಕ್ಷೆಯನ್ನ ಮಾಡ್ತಾರೆ. ಇದೆಲ್ಲ ಪರೀಕ್ಷೆ ಆದ ನಂತರ ಯಾವ ಆಗಂತುಕ ಕ್ಷಪಕ ಮುನಿ ಇದ್ದಾರೆ ಅವರು ಆಚಾರ್ಯ ಭಗವಂತರ ಹತ್ರ ಮುಂದೆ ಹೋಗಿ ಆಚಾರ್ಯರಿಗೆ ನಿವೇದನೆಯನ್ನ ಮಾಡ್ಕೋತಾರೆ. ಕಿ ಆಚಾರ್ಯ ನನಗೆ ನೀವು ಸಹಾಯವನ್ನ ಮಾಡಿ ಅಂತ ನಿವೇದನೆಯನ್ನ ಮಾಡ್ಕೋತಾರೆ. ಯಾವ ರೀತಿ ನಿವೇದನೆಯನ್ನ ಮಾಡ್ಕೋತಾರೆ 15ನೇ ಗಾಥೆಯಲ್ಲಿ ಹೇಳ್ತಾರೆ. ಆ ಆಗಂತುಕ ಯಾವ ಮುನಿಗಳಿದ್ದಾರೆ ಅವರು 3 ದಿನ ಆ ಸಂಘದಲ್ಲಿ ಇರ್ಲಿಕ್ಕೆ ಅವರಿಗೆ ಅನುಮತಿ ಇದೆ.
ಅವರಿಗೆ ಯಾವ ವ್ಯವಸ್ಥೆಗಳಿದೆ ಅದನ್ನೆಲ್ಲ ಆ ಸಂಘದಲ್ಲಿ ವ್ಯವಸ್ಥೆಯನ್ನ 3 ದಿನಗಳವರೆಗೆ ಮಾಡ್ತಾರೆ. ಇನ್ನು 3 ದಿನ ಆದ್ಮೇಲೆ ನಾನು ಹೇಳಿದ್ನಲ್ಲ, ಇನ್ನು ಅವರಿಗೆ ಅನುಮತಿ ಇಲ್ಲ. 3 ದಿನ ಆದ್ಮೇಲೆ ಅವರು ಸಂಘವನ್ನು ಬಿಟ್ಟು ಹೋಗಲೇಬೇಕಾಗುತ್ತೆ. ಈ ರೀತಿಯಾದ ವಿಚಾರ ಇದೆ. ಇನ್ನ ಹೇಳ್ತಾರೆ, ಆ ಸಂಘದಲ್ಲಿ ಆಚಾರ್ಯರು ಇದ್ರೆ ಏನು ಸಮಸ್ಯೆ ಆಗುತ್ತೆ ಅಂದ್ರೆ, ಯಾವ ಕ್ಷಪಕ ಮುನಿ ಆ ಸಂಘದಲ್ಲಿ ಇದ್ದಾರೆ, ಅವ್ರು 3 ದಿನಕ್ಕಿಂತನೂ ಜಾಸ್ತಿ ಇದ್ರೆ ಏನ್ ಸಮಸ್ಯೆ ಆಗುತ್ತೆ? ಬಿಕಾಸ್ 3 ದಿನದಲ್ಲಿ ಈಗ ಆಲ್ರೆಡಿ ನಿರ್ಣಯ ಆಗಿದೆ ಕಿ ಬಂದಿರುವಂತಹ ಕ್ಷಪಕ ಮುನಿ ಯೋಗ್ಯ ಇಲ್ಲ ಅಂತ. ಯೋಗ್ಯ ಇಲ್ಲ ಅಂತ ಗೊತ್ತಾದ ಮೇಲೂ ಅವರು ಅದೇ ಸಂಘದಲ್ಲಿ ಇದ್ರೆ ಸಮಸ್ಯೆಗಳು ಉಂಟಾಗುತ್ತೆ. ಏನ್ ಸಮಸ್ಯೆಗಳು ಉಂಟಾಗುತ್ತೆ? ಆ ಯಾವ ಮುನಿ ಇದ್ದಾರೆ ಅವರು ತಮ್ಮ ದೋಷಗಳ ಆಲೋಚನೆಯನ್ನ ಮಾಡೋದಿಲ್ಲ. ಮತ್ತು ಯಾವ ಉದ್ಗಮ ಆದಿ ದೋಷಗಳಿದೆ, ಆ ದೋಷಗಳಿಂದ ದೂಷಿತವಾದ ಆಹಾರ, ವಸತಿ ಅಥವಾ ಉಪಕರಣಗಳ ಸೇವನೆ ಏನ ಅಥವಾ ಅದರ ಜೊತೆಗೆ ಸಂವಾಸ ಮಾಡೋದ್ರಿಂದ, ಅಂದ್ರೆ ಈ ರೀತಿಯಾದ ದೋಷಗಳಿರುವಂತಹ ಮುನಿಗಳ ಸಂಸರ್ಗದಲ್ಲಿರೋದ್ರಿಂದ ಆ ಆಚಾರ್ಯರ ಉದ್ಗಮ, ಉತ್ಪಾದನಾ, ಏಷಣ ಇತ್ಯಾದಿಗಳಲ್ಲಿ ಶುದ್ಧಿ ಇರೋದಿಲ್ಲ. ಅರ್ಥ ಆಗುತ್ತೇನು? ಅಂದ್ರೆ ಸಾಮಾನ್ಯವಾಗಿ ಹೇಳೋದಾದ್ರೆ, ಯಾವ ಮುನಿಯ ಆಚರಣೆಯಲ್ಲಿ ದೋಷ ಇದೆ ಅಂತಹ ಮುನಿ ಸಂಘದಲ್ಲಿದ್ರೆ ಸಂಘದ ಆಚಾರ್ಯರ ಕ್ರಿಯೆಗಳಲ್ಲಿ ಮತ್ತು ಸಂಘದ ಇತರ ಮುನಿಗಳಲ್ಲೂ ಕೂಡ ಯಾವ ಅವರ ಆಚರಣೆ ಇದೆ ಅವರ ಆಚರಣೆಯಲ್ಲೂ ಕೂಡ ದೋಷ ಉಂಟಾಗುತ್ತೆ. ಅವರ ಆಚರಣೆಯಲ್ಲೂ ಕೂಡ ದೋಷ ಉಂಟಾಗುವಂತಹ ಸಂಭಾವನೆಗಳಿರೋದ್ರಿಂದ ಆ ಮುನಿಗೆ ಆ ಸಂಘದಲ್ಲಿ ಇರಲಿಕ್ಕೆ ಅನುಮತಿ ಇಲ್ಲ ಅನ್ನೋದನ್ನ ಆಚಾರ್ಯರು ಹೇಳ್ತಾರೆ. ಇನ್ನು 18ನೇ ಗಾಥೆಯಲ್ಲಿ ಹೇಳ್ತಾರೆ, ಮಾರ್ಗದಲ್ಲಿ ಅತ್ಯಂತ ವಿಹಾರ ಮಾಡುವಾಗ ಆಯಾಸ ಆಗುತ್ತೆ, ಸುಸ್ತಾಗುವಾಗ, ಸುಸ್ತಿಂದ ಆಗಂತುಕ ಮುನಿ ಬಂದಿರೋದ್ರಿಂದ ಯಾವ ದಿನ ಬಂದಿರ್ತಾರೆ ಆ ದಿನ ಅಂತೂ ವಿಶ್ರಾಮನೆ ಮಾಡ್ತಾರೆ. ಅರ್ಥ ಆಗುತ್ತಲ್ಲ? ಯಾಕಂದ್ರೆ ದೂರದಿಂದ ವಿಹಾರ ಮಾಡಿ ಬಂದಿದ್ದಾರೆ, ವಿಹಾರ ಮಾಡಿ ಬಂದೋದ್ರಿಂದ ಸುಸ್ತಾಗಿರುತ್ತೆ, ಆ ದಿನ ಅಂತೂ ವಿಶ್ರಾಮ ಮಾಡ್ತಾರೆ. ಇನ್ನು 2ನೇ ದಿನ ಯಾವ ಶಲ್ಯ ಮನಸ್ಸಿನಲ್ಲಿ ಚುಚ್ಚುತ್ತಾ ಇತ್ತು ಆ ಶಲ್ಯವನ್ನ ದೂರ ಮಾಡ್ಲಿಕ್ಕೆ ಆಚಾರ್ಯರ ಹತ್ರ ಹೋಗ್ತಾರೆ. ಆಚಾರ್ಯ ಹತ್ರ ಹೋಗಿ ಆ ಆಚಾರ್ಯನ ಹುಡುಕಿ ಆ ಆಚಾರ್ಯ ಹತ್ರ ಹೋಗಿ ಎಲ್ಲಾ ಕ್ರಿಯೆಗಳನ್ನ ಮಾಡುವಂತಹ ನಿವೇದನೆಯನ್ನ ಮಾಡ್ಕೊಳ್ತಾರೆ. ಇದನ್ನ 18ನೇ ಗಾಥೆಯಲ್ಲಿ ಹೇಳ್ತಾ ಇದ್ದಾರೆ. 19ನೇ ಗಾಥೆಯಲ್ಲಿ ಏನ್ ಹೇಳ್ತಿದ್ದಾರೆ, ಆ ಆಗಂತುಕ್ ಯಾವ ಕ್ಷಪಕ ಮುನಿ ಇದ್ದಾರೆ, ಯಾವ ಗುಣಗಳಿಂದ ಯುಕ್ತ ಆಚಾರ್ಯರ ಆಶ್ರಯವನ್ನ ಪಡಿತಾನೆ, ಅಂದ್ರೆ ಕ್ಷಪಕ ಮುನಿ ಯಾವೆಲ್ಲ ಗುಣಗಳನ್ನ ಇಟ್ಕೊಂಡು ಆಚಾರ್ಯ ಹತ್ರ ಹೋಗುತ್ತಾನೆ. ಯಾವ ಗುಣಗಳಿದೆ ಅವು? ಆಚಾರವಾನ್, ಆಧಾರವಾನ್, ವ್ಯವಹಾರವಾನ್, ಕರ್ತ ಮತ್ತು ರತ್ನತ್ರಯದ ಲಾಭ ಹಾಗೂ ವಿನಾಶವನ್ನ ತೋರ್ಪಡಿಸುವಂತವನಾಗಿರ್ತಾನೆ. ಯಾರು? ಕ್ಷಪಕ ಮುನಿ. ಅಂದ್ರೆ ಆಚಾರವಾನ್ ಅಂದ್ರೆ ದೃಢವಾಗಿ ಆಚರಣೆಯನ್ನ ಮಾಡುವಂತಹ ಮುನಿ, ವ್ಯವಹಾರವನ್ನ ತಿಳಿದಿರುವಂತಹ ಮುನಿ, ಅಂದ್ರೆ ದೃಢ ಸಂಕಲ್ಪವನ್ನ ಹೊಂದಿರುವಂತಹ ಮುನಿ ಆಗಿರ್ಬೇಕು ಅನ್ನೋದನ್ನ ವಿಶೇಷವಾಗಿ ಹೇಳ್ತಾರೆ. ಇನ್ನು 20ನೇ ಗಾಥೆಯಲ್ಲಿ ಏನ್ ಹೇಳ್ತಾರೆ, ಅಪರಿಸ್ರಾವಿ ಯಾವ ನಿರ್ಯಾಪಕ ಆಚಾರ್ಯ ಇದ್ದಾರೆ ಅವ್ರ ಗುಣಗಳನ್ನು ಹೇಳ್ತಾರೆ. ಅವ್ರ ಗುಣಗಳೇನು? ಅಪರಿಸ್ರಾವಿ, ನಿರ್ವಾಪಕ್, ನಿರ್ಯಾಪಕ್, ಪ್ರಸಿದ್ಧ ಕೀರ್ತಿಶಾಲಿಯವ್ರ ನಿರ್ಯಾಪನ ಗುಣದಿಂದ ಯುಕ್ತ ಆಗಿರುವಂತವರು ನಿರ್ಯಾಪಕಾಚಾರ್ಯರಾಗಿರ್ಬೇಕು. ಹಿಂದೆ ಯಾವಾಗ ಆಚಾರ್ಯರು ಆಚಾರ್ಯ ಪದವಿಯನ್ನ ಬಿಟ್ಟು ಬೇರೆ ಸಂಘಕ್ಕೆ ವಿಹಾರ ಮಾಡುವಂತ ಪ್ರಸಂಗ ಬಂದಿತ್ತಲ್ಲ ಹಿಂದಿನ ಗಾಹೆಗಳಲ್ಲಿ, ಅಲ್ಲಿ ಅಪರಿಸ್ರಾವಿ ಅನ್ನುವಂತಹ ವಿಚಾರ ಅಲ್ಲೂ ಕೂಡ ಬಂದಿತ್ತು. ಅಪರಿಸ್ರಾವಿ ಅಂದ್ರೆ ಯಾವ ಮುನಿ ಸಂಘದಲ್ಲಿ ಗುರು ಶಿಷ್ಯರ ಯಾವ ಸಂಬಂಧ ಇರುತ್ತಲ್ಲ ಅದು ಬಹಳ ಸೂಕ್ಷ್ಮ ಮತ್ತು ಬಹಳ ಸಂವೇದನಶೀಲ ಇರುತ್ತೆ. ಗುರು ಶಿಷ್ಯರ ಮಧ್ಯದಲ್ಲಿ ಅನೇಕ ವಿಚಾರಗಳು, ಅನೇಕ ಯಾವ್ಯಾವ ಮನಸ್ಸಿನಲ್ಲಿ ವಿಚಾರಗಳು ಬಂದಿರುತ್ತೆ ಆ ಎಲ್ಲಾ ವಿಚಾರಗಳನ್ನ ನಿಸ್ಸಂಕೋಚವಾಗಿ ಆ ಸಾಧು ಬಂದು ಗುರುಗಳ ಹತ್ರ ಬಂದು ಹೇಳಿರ್ತಾನೆ. ಹಾಗಾದ್ರೆ ಗುರುಗಳೇನ್ ಮಾಡೋದು? ಅದನ್ನ ಇನ್ನು ಉಳಿದಂತ ಎಲ್ಲ ಸಾಧುಗಳಿಗೆ ಹೇಳೋದು, ಹೇ ಸಂಭವಿನಿ ಉಪುವಂತೂ ಸಮ್ಯಕ್ ದೃಷ್ಟಿಕಾಂಗೆ ಇದು ಮುನಿಯೇ,
ಮುನಿಗಳು, ಗುರುಗಳು ಆ ಯಾವ ಸಾಧು ತನ್ನ ಯಾವ ವೀಕ್ನೆಸ್ಗಳನ್ನೆಲ್ಲ ಗುರುಗಳ ಹತ್ರ ಹೇಳಿರ್ತಾನೆ ಅದನ್ನ ಅಪರಿಸ್ರಾವಿ, ಅದನ್ನ ಯಾರಿಗೂ ಕೂಡ ಆಚಾರ್ಯರು ಹೇಳೋದಿಲ್ಲ. ಅದನ್ನ ತಮ್ಮವರೆಗೆ ಮಾತ್ರ ಸೀಮಿತ ಇರ್ತಾರೆ. ನಿರ್ವಾಪಕ್, ಸರಿಯಾಗಿ ಅದನ್ನ ನಿರ್ವಹಣೆ ಮಾಡುವಂತವರು ನಿರ್ಯಾಪಕ್, ಪ್ರಸಿದ್ಧ ಕೂಡ ಆಗಿರ್ಬೇಕು, ಅವ್ರ ಬಗ್ಗೆ ಗೊತ್ತಿರ್ಬೇಕು, ಯಾರ್ಯಾರಿಗೆ ಇವರು ಸಮಾಧಿಯನ್ನ ಮಾಡಿಸಿದ್ದಾರೆ ಅನ್ನುವಂಥದ್ದು. ಈ ಎಲ್ಲ ವಿಚಾರಗಳು ಕೂಡ ಆ ಮುನಿಗೆ ಗೊತ್ತಿರಬೇಕು. ಗೊತ್ತಿರುವಂತಹ ಮುನಿಗಳೇ ವಾಸ್ತವಿಕವಾಗಿ ಸಮಾಧಿಯನ್ನ ಮಾಡಿಸ್ಲಿಕ್ಕೆ ಸಾಧ್ಯ ಇದೆ. ಈ ರೀತಿಯಾಗಿ ಮಾರ್ಗಣ ಅಧಿಕಾರದಲ್ಲಿ ಯಾವ ಮುನಿ ಯಾವ ರೀತಿಯಾಗಿ ಹುಡ್ಕೊಂಡು ಹೋದ ನಂತರ ಆ ಸಂಘದಲ್ಲಿ ಯಾವ ರೀತಿಯಾಗಿರ್ತಾರೆ, ಸಂಘದವ್ರು ಇವ್ರ ಜೊತೆಗೆ ಯಾವ ರೀತಿ ವ್ಯವಹಾರವನ್ನು ಇಟ್ಕೋತಾರೆ ಇತ್ಯಾದಿ ವಿಚಾರಗಳನ್ನ ಈ ಮಾರ್ಗಣಾಧಿಕಾರದಲ್ಲಿ ತಿಳಿಸಿದ್ದಾರೆ. ಬಹುತೇಕವಾಗಿ ಎಲ್ಲರಿಗೂ ಈ ವಿಚಾರಗಳು ಗಮನಕ್ಕೆ ಬಂದಿರುತ್ತೆ ಅಂತ ನಾನು ಭಾವಿಸಿದ್ದೇನೆ. ವಿಶೇಷವಾಗಿ ಯಾವ ಅಧ್ಯಯನ ಮಾಡುವಂತಹ ಯಾರಿಗೆ ಆಸಕ್ತಿ ಇದೆ ಅವರು ವಿಶೇಷವಾಗಿ ಅಧ್ಯಯನವನ್ನು ಮಾಡ್ಬೋದು. ಯಾರಿಗಾದರೂ ಸಂದೇಹಗಳಿದ್ರೆ ಕೂಡ ಅವರು ಕೇಳ್ಬೋದು. ನಾಳೆ ನಾವು ಮುಂದಿನ ಗಾಹೆಗಳ ಚರ್ಚೆಯನ್ನ ಮಾಡೋದಿದೆ. ಇವತ್ತಿನ ವಿಚಾರವನ್ನ ನಾವು ಇಲ್ಲಿಗೆ ವಿರಾಮ.